ಆಡಿ ಮುಗಿಸ್ ತಗೊಂಡ್ರೆ ಆಡಿ ಮುಗಿಸುವ ಬಂದ ಕೂಡಲೇ ಆಡಿ ಮುಗಿಸೋರು ತಗೊಂಡು ಕೊಟ್ಬಿಡ್ಬೇಕು ನಮಗೆ. ಪ್ರಾರ್ಥನೆ ಮಾಡಿಕೊಂಡು ಸ್ತೋತ್ರವಾಗಲಿ. ಪರಿಶುದ್ಧನೇ 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 ಪರಿಶುದ್ಧನೇ, ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿರುವ ಸರ್ವಶಕ್ತನಾದ ದೇವರೇ ನಿನಗೆ ಸ್ತೋತ್ರವಾಗಲಿ. ಕರ್ತನೆ ಯೇಸು ರಾಜನೇ ನಿನಗೆ ಸ್ತೋತ್ರ. ಸಬ್ಬತ್ತಿನಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಕಳೆದ ವಾರವೆಲ್ಲ ನಮ್ಮನ್ನ ಕಣ್ಮಣಿಯಂತೆ ಕಾಪಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಈ ಅಕ್ಟೋಬರ್ ತಿಂಗಳಿನ ಕೊನೆಯ ವಾರದಲ್ಲಿ ನಾವಿದ್ದೇವೆ ಕರ್ತನೆ. ಯೇಸು ರಾಜನೇ ನೀನು ಮಾಡಿದ ಒಂದೊಂದು ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ನಡೆಯಲು ಕಾಲುಗಳನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ದೇವರೇ ಕೆಲಸ ಮಾಡಲು ಕೈಗಳನ್ನು ಕೊಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಯೇಸು ರಾಜನೇ ನಿನಗೆ ಸ್ತೋತ್ರವಾಗಲಿ. ಪರಿಶುದ್ಧನೇ 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 ಪರಿಶುದ್ಧನೇ, ನೀನು ಮಾಡಿದ ಒಂದೊಂದು ಉಪಕಾರಗಳಿಗಾಗಿ ನಿನಗೆ ಕೋಟಿ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಅಪ್ಪ ದೇವರೇ, ಅಪ್ಪ ನಿನ್ನೆ ಇದ್ದವರು ಈ ದಿನ ಇಲ್ಲ ಕರ್ತನೆ. ಕಳೆದ ವಾರ ಇದ್ದವರು ಈ ವಾರ ಇಲ್ಲ ಯೇಸಪ್ಪ. ದೇವರೇ ನಮಗಾದ್ರೂ ಆರೋಗ್ಯವನ್ನು ಕೊಟ್ಟು ದೇವರೇ ಜೀವಂತವನ್ನ ದೇವರೇ ಜೀವವನ್ನು ಕೊಟ್ಟು ಕರ್ತನೆ ನಮ್ಮನ್ನ ನಿರ್ಮಿಸಿದ್ದಕ್ಕಾಗಿ ನೀನು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಡುಗಳ ಮೂಲಕ ನೀನು ಮಹಿಮೆ ಹೊಂದಬೇಕಾಗಿ ಬಿಡ್ತಾ ಇದ್ದಾನೆ ಕರ್ತನೆ. ಅಪ್ಪ ಕೀರ್ತನೆ ಭಾಗವನ್ನು ಕೂಡ ನೀನು ಆಶೀರ್ವಾದ ಮಾಡು. ಆರಾಧನೆ ಭಾಗವನ್ನು ಆಶೀರ್ವಾದ ಮಾಡು ಕರ್ತನೆ. ಅಪ್ಪ ಕರ್ತನೆ ಸಾಕ್ಷ್ಯ ಭಾಗವನ್ನ ಕಾಣಿಕೆಯ ಭಾಗವನ್ನು ಆಶೀರ್ವಾದ ಮಾಡಿ ಯೇಸಪ್ಪ. ವಿಶೇಷವಾಗಿ ವಾಕ್ಯದ ಭಾಗವನ್ನು ಕೂಡ ನೀನು ಆಶೀರ್ವದಿಸು. ಒಂದೊಂದು ಭಾಗಗಳು ಯೇಸುವಿಗೆ ಮಾತ್ರ ಮಹಿಮೆ ಹೊಂದಲ್ಪಡಲಿ ಕರ್ತನೆ. ಅಪ್ಪ ಮನುಷ್ಯನನ್ನಲ್ಲ, ನಮ್ಮ ಹೆಸರುಗಳನ್ನಲ್ಲ ಕರ್ತನೆ. ಯೇಸುವೇ ನಿನ್ನ ಹೆಸರು ಮಾತ್ರ ಘನಮಾನ ಮಾನ್ಯಗೆ ಯೋಗ್ಯವನ್ನ ತರಲಿ ಕರ್ತನೆ. ನಿನಗೆ ಸ್ತೋತ್ರ ದೇವರೇ. ಈ ಆರಾಧನೆಯಲ್ಲಿ ಬಿಡುಗಡೆ, ಈ ಆರಾಧನೆಯಲ್ಲಿ ಶಕ್ತಿ, ಈ ಆರಾಧನೆಯಲ್ಲಿ ಯೇಸಪ್ಪ ನಿನಗೆ ಮಾತ್ರ ಮಹಿಮೆ ಸಲ್ಲುವಂತದಾಗಲಿ ಕರ್ತನೆ. ಬರುವಂತ ಆತ್ಮಗಳಿಗಾಗಿ ಸ್ತೋತ್ರ ದೇವರೇ. ಅನ್ಯ ಜನಗಳು ಕರ್ತನೆ ಅಪ್ಪ ಭಯಭಕ್ತಿಯಿಂದ ಗಡಗಿ ನಡುಗುವಂತೆ ಸಹಾಯ ಮಾಡು ದೇವರೇ. ನಮಗಾದರೂ ಕರ್ತನೆ ಅಪ್ಪ ಉತ್ತಮವಾದ ಅಭಿಷೇಕವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಉತ್ತಮವಾದ ಬಲವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಬರಿದಾಗಿ ಬಂದಿದ್ದೇವೆ ಅಪ್ಪ, ಕಾಳಿ ಮನಸ್ಸಿನೊಂದಿಗೆ ಬಂದಿದ್ದೇವೆ ಕರ್ತನೆ. ಆಶೀರ್ವಾದವನ್ನು ತುಂಬಿಸಿ ನಮ್ಮನ್ನ ದೇವರೇ ನಮ್ಮ ಮನೆಗೆ ನೀನು ಕಳಿಸಬೇಕಾಗಿ ಬಿಡ್ತಾ ಇದ್ದೇನೆ ಕರ್ತನೆ. ಸ್ತೋತ್ರ. ಆರಾಧನೆ ಮೂಲಕ ನೀನು ಮಹಿಮೆ ಒಂದು ಕರ್ತನೆ. ಪ್ರತಿಯೊಂದು ಕರ್ತನೆ ಕರೆಂಟು, ವಿದ್ಯುತ್ ಮತ್ತು ವಾತಾವರಣ ಎಲ್ಲವೂ ಯೇಸುವಿಗೆ ಮಹಿಮೆ ತರುವಂತದಾಗಲಿ ಕರ್ತನೆ. ನಿನಗೆ ಸ್ತೋತ್ರವಾಗಲಿ ಕರ್ತನೆ. ನೀನಾಗ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಅಪ್ಪ. ಮುಂದಿನ ಎಲ್ಲ ಭಾಗವು ನಿನ್ನ ಕರೆಗಳಿಗೆ ಒಪ್ಪಿಸಿಕೊಡುತ್ತಾ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪರಲೋಕದ ತಂದೆ. ಎಲ್ಲರ ನಿಲ್ಲಿಸಿಕೊಳ್ಳೋಣ. ಕೀರ್ತನೆ ಭಾಗವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 19ನೇ ಕೀರ್ತನೆ. ಕೀರ್ತನೆಗಳು 19. ಮೊದಲನೇ ವಾಕ್ಯ ನಾನು ಓದ್ತೀನಿ, ಎರಡನೇ ವಾಕ್ಯ ನೀವೆಲ್ಲರೂ ಒಟ್ಟಾಗಿ ಸೇರಿ ಓದಬೇಕು. ಕೀರ್ತನೆಗಳು 19. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನ ತಿಳಿಸುತ್ತದೆ. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ. ಅವನು ತನ್ನ ಮಂಟಪದೊಳಗಿಂದ ಬರುವ ಮೊದಲಿಂದನೋ ಎಂಬಂತೆ ಹೊರಟು ಬರುವನು. ಅವನು ಶೂರನಂತೆ ತನಗೆ ನೇಮಕವಾದ ಮಾರ್ಗದಲ್ಲಿ ಓಡುವುದಕ್ಕೆ ಉಲ್ಲಾಸಗೊಂಡಿದ್ದಾನೆ. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನ ಉಜ್ಜೀವನ ಮಾಡುವಂಥದ್ದು. ಯೆಹೋವನ ಕಟ್ಟಳೆಗೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕ ಪ್ರಭಾವವಾಗಿದೆ. ಯೆಹೋವನ ಭಯ ಪರಿಶುದ್ಧವಾಗಿ
ನಿತ್ಯವಾಗಿದೆ, ಅದು ಶಾಶ್ವತವಾದದ್ದೇ. ಯೆಹೋವನ ದಿನಗಳು ಯಥಾರ್ಥವಾದವುಗಳು, ಅವು ಕೇವಲ ನ್ಯಾಯವಾಗಿವೆ. ಅವುಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆ ಆಗುತ್ತದೆ, ಅವುಗಳನ್ನು ಕೈಕೊಳ್ಳುವುದರಿಂದ ಬಹಳ ಫಲ ಉಂಟಾಗುತ್ತದೆ. ಇದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು. ಅಂತ ಪಾಪಗಳು ನನ್ನನ್ನು ಆಳದಿರಲಿ, ಆಗ ನಾನು ತಪ್ಪಿಲ್ಲದವನಾಗಿ ಮಹಾದ್ರೋಗಕ್ಕೆ ಒಳಗಾಗುವುದಿಲ್ಲ. ಈ ಕೀರ್ತನೆಗಾಗಿ ಕೈಗಳ ಮೇಲೆ ಕೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಯೇಸುವೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಈ ಕೀರ್ತನೆಗಾಗಿ ನಿನಗೆ ಸ್ತೋತ್ರ ಕರ್ತನೆ. ಈ ಕೀರ್ತನೆಗಳಿಂದ ನಮ್ಮನ್ನು ಬಲಪಡಿಸು, ನಮ್ಮನ್ನು ಆಶೀರ್ವದಿಸು ಕರ್ತನೆ. ಮುಂದಿನ ಆರಾಧನಾ ಭಾಗವನ್ನು ನಿನ್ನ ಕರೆಗಳಿಗೆ ಒಪ್ಪಿಸಿಕೊಡುತ್ತಾ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೆನ್. ಕೂತ್ಕೊಳ್ಳಿ ದಯಮಾಡಿ. ಸೊ ಆರಾಧನೆಗಾಗಿ ನಾವು ಸಿದ್ಧರಾಗೋಣ. ಸೊ ಹಾಡಾಡುವವರು ಮುಂದೆ ಬನ್ನಿ. ಮುಂದೆ ಬನ್ನಿ ಹಾಡಾಡುವರು. ಆಡಿನ ಸಂಖ್ಯೆ 95 ಬಿಡುಗಡೆ ನಾಯಕ. ಆಡಿನ ಸಂಖ್ಯೆ 95 ಬಿಡುಗಡೆ ನಾಯಕ.
Hallelujah. Thank you, Jesus. Hallelujah. Praise the Lord. Praise the Lord. Praise the Lord. Hallelujah. Praise the Lord. Praise the Lord. Hallelujah. Thank you, Jesus. Hallelujah. Praise the Lord. ಹಾಡಿನ ಸಂಖ್ಯೆ 94. Praise the Lord. Hallelujah. Praise the Lord. 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 Hallelujah. ಸರ್ವ
ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ ಕಾಣ ಬಂಗಾರ ನನ್ನ ಕಾಣ ಬಂಗಾರ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ ಕಾಣ ಬಂಗಾರ ನನ್ನ
ಮುಂದಿನ ಸಾಕ್ಷ್ಯ ಭಾಗವನ್ನು ಕೂಡ ನೀನು ಆಶೀರ್ವದಿಸು. ಕಾಣಿಕೆ ಭಾಗವನ್ನು ಕೂಡ ನೀನು ಆಶೀರ್ವದಿಸು. ಸಂದೇಶದ ಭಾಗವನ್ನು ಕೂಡ ನೀನು ಆಶೀರ್ವಾದ ಮಾಡು. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ದಯಮಾಡಿ ಕೂತ್ಕೊಳ್ಳಿ. ಸಾಕ್ಷಿ ಸಮಯ. ದೇವರು ನಿಮ್ಮ ಜೀವನದಲ್ಲಿ ಕಳೆದ ವಾರದಿಂದ ಏನಾದರೂ ಅದ್ಭುತ ಕಾರ್ಯಗಳನ್ನು ಮಾಡಿರುವುದಾದರೆ ದಯಮಾಡಿ ಸಭೆಯಲ್ಲಿ ಮುಂದೆ ನಿಂತು ಸಾಕ್ಷಿಯನ್ನು ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸಮಯವನ್ನು ಉಪಯೋಗ ಮಾಡಿಕೊಳ್ಳಿ. ದೇವರ ನಮಗೆ ಸ್ತೋತ್ರವಾಗಿ, ದೇವರು ನಮಗೆ ಶಾಂತಿ ಸಮಾಧಾನ ಕೊಟ್ಟು ಆರೋಗ್ಯ ಕೊಟ್ಟು ನಿತ್ಯವೂ ನಮ್ಮನ್ನು ಕಾಯುತ್ತಿದ್ದಾರೆ. ದೇವರು ಚಿಕ್ಕ ಸಾಕ್ಷಿಯನ್ನು ಆಶೀರ್ವದಿಸಿ. ದೇವರಿಗೆ ಸ್ತೋತ್ರವಾಗಿ. ನಾನು 3 ತಿಂಗಳಿಂದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚೆನ್ನಾಗೆಲ್ಲ ಮಲಗಿದ್ದೆ. ಆದರೆ ದೇವರ ನನ್ನನ್ನು ಕಾಪಾಡಿ ಇದುವರೆಗೂ ಬರುವಂತೆ ಮಾಡಿದ ತಂದೆ. ಇದು ನಾನು ಮತ್ತೆ ಸತ್ತವಂತೆ ಆಗಿದ್ದೇನೆ. ಆದರೂ ಸಹ ದೇವರನ್ನು ಕೈ ಬಿಡಲಿಲ್ಲ. ಆದರೂ ಇಲ್ಲಿಗೆ ಕರೆತಂದಕ್ಕೋಸ್ಕರ ದೇವರಿಗೆ ಸ್ತೋತ್ರ ಮಾಡ್ತೀನಿ. ದೇವರೇ ನಿನಗೆ ಸ್ತೋತ್ರಪ್ಪ. ದೇವರೇ ನಿನಗೆ ಸ್ತೋತ್ರ ತಂದೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲೋ ಯೇಸಪ್ಪ, ನಾನು ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೀನಪ್ಪ. ಅಪ್ಪ, ನಿನ್ನ ಸನ್ನಿಧಿ ಬಂದಕ್ಕಿಂತ ಎಷ್ಟೋ ಕಷ್ಟ, ಎಷ್ಟೋ ನೋವು ಬಾಧೆ ಇದ್ರು ನಮ್ಗೆ ಆರೋಗ್ಯ ಬಗ್ಗೆ ಕೊಟ್ಟು ಶಾಂತಿ ಸಮಾಧಾನ ಕೊಟ್ಟು ಅಪ್ಪ ಹೋಗ್ಬೇಕು ಬರುವಾಗಿ ನಿನ್ನ ಹೆಜ್ಜೆ ಮೇಲೆ ನೀವು ಬೆಳಗ್ಗೆ ನಮ್ಮನ್ನು ನಡೆಸಿ ಕಾಪಾಡಿರೋದಕ್ಕೆ ನಿಮಗೆ ಕೋಟಿ ಕೋಟಿ ಸೋದರ ಸ್ವಾಮಿ. ಅಪ್ಪ ಯೇಸುವೆ, ನಾನು ನಿಮಗೆ ವಂದನೆ ಸಲ್ಲಿಸೋಣ. ಯಾರಿಗೂ ಅಷ್ಟೇನಾ? ಓಕೆ. ಕಳೆದ ವಾರದಲ್ಲಿ ಭಾನುವಾರ ಸಾಯಂಕಾಲ ನಮ್ಮ ಲಕ್ಕಮ್ಮ ಅವರ ಮನೆಯಲ್ಲಿ, ಅಂದರೆ ಚೈತ್ರ ಜೀವನ ಅವರ ಮನೆಯಲ್ಲಿ ಸಾಯಂಕಾಲ ಸಮಯದಲ್ಲಿ ಒಂದು ಪ್ರಾರ್ಥನೆ, 40 ದಿನದ ಪ್ರಾರ್ಥನೆಯನ್ನು ಕೂಟವನ್ನು ಮಾಡಲು ದೇವರು ಸಹಾಯ ಮಾಡಿದರು. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆ ದಿನದಲ್ಲಿ ಎಲ್ಲ ಜನರು ಸಂಬಂಧಿಕರು ಕೂಡ ಸೇರಿ ಬಂದಿದ್ದರು. ದೇವರು ಅದ್ಭುತವಾಗಿ ಅವತ್ತು ಒಂದಿನ ಮಳೆ ಬರ್ತದೆ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ವಿ. ಸೊ ಮಳೆ ಬಂದು ಬಿಟ್ಟು ಮತ್ತೆ 6 ದಿನ ಮುಗಿದ ಮೇಲೆ ಮತ್ತೆ 9:30 ಮೇಲೆ ಮಳೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಅದ್ಭುತವಾಗಿ ಯಾವ ಒಂದು ಕರೆಂಟ್ ಹೋಗಲಿಲ್ಲ, ಮ್ಯೂಸಿಕ್ ಆಗಲಿ ಸ್ಪೀಕರ್ ಆಗಲಿ ಯಾವ ತೊಂದರೆಗಳಾಗಲಿಲ್ಲ. ಅದ್ಭುತವಾಗಿ ನಡೀತು. ಕೆಲವರಿಗೆಲ್ಲ ಕರೆದಿದ್ವಿ, ಕೆಲವರೆಲ್ಲ ಬಂದಿದ್ರಿ, ಕೆಲವರು ಬರಲಿಲ್ಲ. ಅದು ಆ ಕೂಟವು ಅದ್ಭುತವಾಗಿ ನೆರವೇರಿತ್ತು. ಅದು ಮಾತ್ರವಲ್ಲದೆ 22ನೇ ತಾರೀಕು ನಮ್ಮ ಲಕ್ಷ್ಮಮ್ಮ ಅವರು ಕೋಳಿ ಫಾರಂ ಇದೆಯಲ್ಲ, ಆ ಸೆಡ್ಡಲ್ಲಿ ಕೂಡ ಅದ್ಭುತವಾಗಿ ಪ್ರಾರ್ಥನೆ ಮಾಡಿದ್ದೀವಿ. ಅಲ್ಲಿ ಕೂಡ ದೇವರು ಅದ್ಭುತವಾಗಿ ನಡೆಸಿದನು. ದೇವರ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಪ್ರಕಟಣೆಗಳು, ಇನ್ನೊಂದು ಮಾತು, ಕರೆ ದೇವರಲ್ಲಿ ಅಂತಿರೋ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಕೂಡ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ಸಹಾಯ ಮಾಡಿದರು. ನಮ್ಮ ತುಮಕೂರಲ್ಲಿರುವಂಥ ಭಾಗ್ಯಮ್ಮ ಸಿಸ್ಟರ್ ಅವರ ಗಂಡನ ಊರು ಅದು. ಸೊ ತಾಯಿ ಊರು ತಲೆಕೊಪ್ಪ ಗ್ರಾಮ, ಅವರ ಯಜಮಾನರ ಊರು ಕರೆದೇವನಲ್ಲಿ ಅಂತೇಳಿ, ಕರೆಮಾದನಲ್ಲಿ ಅಂತೇಳಿ. ಅಲ್ಲಿಗೆ ನಾನು ಮತ್ತು ಮಲ್ಲೇಶಣ್ಣ ಮತ್ತು ನಮ್ಮ ತಾಯಿ ಮತ್ತು ಭಾಗ್ಯಮ್ಮರು ಹೋಗಿ ಆ ಊರಲ್ಲಿ ಕಾಲದಲ್ಲಿ ಅಂದ್ರೆ ಒಂದು 100ರಲ್ಲಿ 75% ಚೆನ್ನಾಗಿದ್ದಾರೆ. ಇನ್ನು 25% ಮಕ್ಕಳೇ ಇಲ್ಲ, ಮಕ್ಕಳೇ ಆಗ್ತಾ ಇಲ್ಲಂತೆ. ಅಲ್ಲೆಲ್ಲ ನೋಡಿದ್ರೆ ಎಲ್ಲ ಫೋಟೋ ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅದು ಇದು, ಸಿದ್ದೇಶ್ವರ ಅದು ಇದು ಏನೋ ಒಂದು ಪೂಜಾರಿ ಗುರು ಪೂಜಿಸಿದಾರಂತೆ. ಸೊ ಅದೊಂದು ಶಾಪ. ಮನುಷ್ಯನ ಕಾಲಲ್ಲಿ ಅಡ್ಡ ಬಿದ್ದು ಮನುಷ್ಯನಿಗೆ ನೀರು ಒಯ್ದು
ಮನುಷ್ಯನಿಗೆ ಕುಂಕುಮ ಹಚ್ಚಿ ಅರಿಶಿನ ಪುಡಿ ಹಚ್ಚಿ ನಮಸ್ಕಾರ ಮಾಡೋದು ಅದೊಂದು ಶಾಪ. ಬೈಬಲ್ ಏನು ಹೇಳ್ತದೆ ಗೊತ್ತಾ? ಮನುಷ್ಯನ ಕಾಲಿಗೆ ಅಡ್ಡ ಬೀಳಲೇಬಾರ್ದಂತ. ಅಡ್ಡ ಬೀಳಲೇಬಾರದು, ಮನುಷ್ಯನ ಕಾಲಲ್ಲಿ ಬೀಳಲೇ. ಈಗೆಲ್ಲ ರಾಜಕೀಯ ಕೂಡ ಅದೇ ಆಗ್ಬಿಟ್ಟಿದೆ, ಬರೀ ಅಡ್ಡ ಬೀಳೋದು ಅಡ್ಡ ಬೀಳೋದು. ಸೊ ಆ ಊರು ಜನನೇ ಅಂದ್ರೆ 25% ಗರ್ಭ ಧರಿಸಿದ್ರು ಕೂಡ ಆ ಕೂಸು ಬೆಳೆಯುವಾಗ ಏನಾಗ್ತದೆ? ಸಾಯುವಂತ ಪರಿಸ್ಥಿತಿ. ನಂಬರ್ 1 ಯಾವ ನಂಬರ್? ಹಲೋ, ಕ್ರೈಸ್ತ. ಸೊ ಅದು ದೇವರ ಕೃಪೆಯಿಂದ ಕೃಷ್ಣಮೂರ್ತಿ ಮತ್ತೆ ಗಂಗಮ್ಮ ಅವರ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡುವಂತೆ ದೇವರು ಸಹಾಯ ಮಾಡಿದರು. ಮತ್ತೆ ಶಿವಣ್ಣ ಮತ್ತು ಸುಶೀಲ ಈ ಇಬ್ರು ಮಾತ್ರ ನಮ್ಮನ್ನು ಏನ್ ಮಾಡಿದ್ದಾರೆ ಅದು ಪ್ರಾರ್ಥನೆಗೆ ವೆಲ್ಕಮ್ ಮಾಡಿದ್ದಾರೆ. 25% ಜನ ಗರ್ಭ ಫಲ ಕಾಣದೆ ಬಂಜೆಯಾಗಿ ಅಲ್ಲಿ ಇದ್ದಾರೆ. ಆ ಒಂದು ಗ್ರಾಮ ಕಾರ್ಯ ನಾವು ಏನ್ ಮಾಡಬೇಕು? ಕರೆ ಮಾಡಿ ನನಗೋಸ್ಕರ ಪ್ರಾರ್ಥನೆಯನ್ನು ಮಾಡಬೇಕು. ಅಲ್ಲದೆಯ ಪ್ರಾರ್ಥನೆ ಮಾಡಿ ಬಂದಿದ್ದೇವೆ, ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿ ಬಂದಿದ್ದೇವೆ. ಮತ್ತೆ ಬರುವ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಅಲ್ಲಿ ಹೋಗಿ ಅಲ್ಲೊಂದು ಪ್ರಾರ್ಥನೆ ಕೊಟ್ಟವನ್ನ ಇಡಬೇಕಾಗಿದೆ. ಸೊ ಯಾರು ಬರ್ತೀರ ಅಂತ ಹೇಳಿದ್ರೆ ಅದಕ್ಕಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಾರ್ಥನೆ ಮಾಡ್ತೀವಿ. ಅವ್ರಿಗೆ ಹೋಗೋದಕ್ಕೂ ಬರೋದಕ್ಕೆ ವಾಹನವನ್ನ ರೆಡಿ ಮಾಡಿ, ನಮ್ಮ ಟಾಟಾ ಎಸಿ ಕೂಡ ಇದೆ, ಟಾಟಾ ಎಸಿ ಹಾಕೊಂಡು ಆರಾಮಾಗಿ ಆಡಾಡುವಂತ ಹೋಗ್ತಾರೆ. ಅಲ್ಲದೆಯ ಸೊ ನಿಮ್ಮನ್ನ ಯಾವುದಕ್ಕೂ ನಿಮ್ಮನ್ನ ಕರೆಯೋದಿಲ್ಲ. ಸೊ ಆ ಒಂದು ನಿಮ್ಮ ಒಂದು ಪ್ರಾರ್ಥನೆ, ನಿಮ್ಮ ಒಂದು ಪಾದ ಗ್ರಾಮದಲ್ಲಿ ಹೋಗಿ ನಿಂತು ಪ್ರಾರ್ಥನೆ ಮಾಡಿ ಬಂದ್ರೆ ಅದ್ಭುತ ಆಗ್ತದೆ. ಅಲ್ಲದೆಯ ಆ ನಂಬಿಕೆ ನನಗಿದೆ, ನಿಮಗಿದೆಯಲ್ಲ ಗೊತ್ತಿಲ್ಲ. ಸೊ ನೋಡ್ರಿ, ಅವರು ಎಲ್ಲೆಲ್ಲೋ ಪ್ರೇಯರ್ ಮಾಡಿದಾರಂತೆ ಭಾಗ್ಯಮ್ಮ ಸಿಸ್ಟರ್. ಅವ್ರು ಹೇಳ್ತಾ ಇದ್ರೆ ನಾಗಮೌಡಿಗೆ ಹೋದೆ, ತೂತುಗುಡಿಗೆ ಹೋದೆ, ಸತೀಶ್ ಪಾಸ್ಟರ್ ಅಲ್ಲಿಗೆ ಹೋದೆ, ಇಲ್ಲಿಗೆ ಹೋದೆ, ಏನೇನೋ ಪ್ರೇಯರ್ ಕೊಡಿಸ್ಕೊಟ್ಟೆ. ಯಾರು ಕೂಡ ಅಲ್ಲಿ ಪ್ರೇಯರ್ ಮಾಡಿಲ್ಲ. ಸೊ ಅವ್ರು ಮಾತ್ರ ಅಲ್ಲಿ ಕುತ್ಕೊಂಡು ಪ್ರೇಯರ್ ಮಾಡಿದ್ದಾರೆ. ನಾವು ಮೊಟ್ಟ ಮೊದಲದಾಗಿ ಕಳೆದ ವಾರದಲ್ಲಿ ನಾವು ಹೋಗಿ ಏನ್ ಮಾಡಿದ್ವಿ ಅಂದ್ರೆ ಬನ್ನಿ ಹೋಗೋಣ ಅಂತೇಳಿ ಪ್ರಾರ್ಥನೆ ಮಾಡಿ ಅಲ್ಲಿ ಒಂದು 2 ಕುಟುಂಬದಲ್ಲಿ ಮಂಜು ಕೂಡ ಬಂದಿದ್ರು. ಸೊ ಅಲ್ಲಿ ಕೂಡ 2 ಹಾಡು ಪ್ರಾರ್ಥನೆ ಮಾಡಿ ಬಂದ್ಮೇಲೆ ಅವರಿಗೆ ದೇವರು ಕ್ರಿಯೆ ಮಾಡಿರ್ತಾರೆ. ಮತ್ತೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ. ಯಾರಾದ್ರು ಬರ್ತೀರಾ ಅಂತ ಹೇಳಿದ್ರೆ ಪ್ರಾರ್ಥನೆ ಮುಗಿದ ನಾವು ಬರ್ತೀವಿ. ಫಾಸ್ಟ್ ನಮಗೆ ಈ ವಿಷಯ ತಿಳಿಸಿರ ಅಂತ ಹೇಳಿದ್ರೆ ನಾವು ನಿಮ್ಮನ್ನು ಏನ್ ಮಾಡ್ತೀವಿ, ಹೋಗೋ ಟೈಮಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲವೇ ಮತ್ತೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಸೊ ಅಲ್ಲಿ ಹೋಗಿ ನಿಮಗೋಸ್ಕರ ಪ್ರೇರ್ ಮಾಡೋದಲ್ಲ, ಆ ಕುಟುಂಬಕ್ಕೋಸ್ಕರ, ಆ ಗ್ರಾಮಕ್ಕೋಸ್ಕರ ಪ್ರಾರ್ಥನೆ ಮಾಡುವಾಗ ಈಗ ನಾವೆಲ್ಲ ಅಷ್ಟು ಪ್ರಯಾಣ ಮಾಡಿ ಕುತ್ಕೊಂಡು ಸೊಂಟ, ಕೈ, ಕಾಲು ನೋವು, ಊಟ, ಉಪವಾಸದಲ್ಲಿ ಹೋಗಿ ಪ್ರಾರ್ಥನೆ ಮಾಡೋದ್ರಿಂದ ಏನು ನಮಗೇನು ಲಾಭ ಇದೆಯಾ? ಸೊ ಆ ಗ್ರಾಮಕ್ಕೋಸ್ಕರ, ಆ ಜನರಿಗೋಸ್ಕರ, ಆ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮನ್ನ ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಸೊ ಅದನ್ನ ನಿಮ್ಮ ಮನದಲ್ಲಿ ಇಟ್ಕೊಳ್ರಿ. ಆ ಗ್ರಾಮಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. ಮತ್ತೆ ಅದು ಬರುವ ದಾರಿಯಲ್ಲಿ ಜಯಮ್ಮ ಅಂತೇಳಿ ಅವರಿಗೆ ಪಾರ್ಶ್ವವಾಯು ಹೊಡೆದಿದೆ. ಸೊ ಅವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಜಾತ್ರೆ ಬಂದಾಗ, ಹಬ್ಬ ಹುಣ್ಣಿಮೆ ಬಂದಾಗ ಕುರಿ ಅದು ಇದು ಸೊಟ್ಟು ದೇವರಿಗೋಸ್ಕರ ಆದ್ರೆ ಇಂದು ಸ್ವಾಮಿಗೋಸ್ಕರ ಕಡಿದು ಊಟ ಮಾಡಿದ್ದಾರೆ. ಸೊ ಅದು ನೀವು ಕುರಿ ಕೊಯ್ತೀರಾ, ಪ್ರಾರ್ಥನೆ ಮಾಡಿ ಕೊಯ್ರಿ. ಕೋಳಿ ಕಟ್ ಮಾಡ್ತೀರಾ, ಪ್ರಾರ್ಥನೆ ಸೇವಕರನ್ನ ಕರೆದು ಪ್ರಾರ್ಥನೆ ಮಾಡಿ, ವಿಶ್ವಾಸದಿಂದ ಕರೆದು ಇದು ಮಾಡಿ. ಈಗೆಲ್ಲ ಏನ್ ತಿಳ್ಕೊಂಡ್ಬಿಟ್ಟಾರಂದ್ರೆ ಬೇರೆ ಯಾವುದೋ ತಿಳ್ಕೊಂಡು ಏನೇನೋ ಮಾಡ್ತಾರೆ. ಅಲ್ಲದೆ ಸೊ ಹಾಗೆ ನೀವು ಏನೇ ಮಾಡಿದ್ರು ಕೂಡ ಪ್ರಾರ್ಥನೆಯೊಂದಿಗೆ ಮಾಡಬೇಕು. ಸೇವಕರನ್ನ ಬಿಟ್ಟು, ಮಾಸ್ಟರ್ನ ಬಿಟ್ಟು, ವಿಶ್ವಾಸಿಗಳನ್ನ ಬಿಟ್ಟು ನೀವು ಕೊಯ್ಕೊಂಡು ತಿಂದ್ರೆ ಏನಾಗುತ್ತಂದ್ರೆ ಅದು ಶಾಪ ಆಗ್ತದೆ. ತಿನ್ಬೇಡ ಅಂತ ನಾನು ಹೇಳಲ್ಲ, ತಿಂದು ಪ್ರಾರ್ಥನೆ ಮಾಡಿ ಕಟ್ ಮಾಡಿ. ಸೊ ಅವ್ರು ಏನ್ ಮಾಡಿದ್ರೆ ಅದನ್ನ ಮಾಡಿ ಪೂಜೆ ಪುರಸ್ಕಾರ ಎಲ್ಲ ಮಾಡಿ ಪಾರ್ಶ್ವ ಕೊಟ್ಟಿದ್ರು. ಪಾಪ ಅಡುತ್ತಾರ. ಅಲ್ಲಲ್ಲಿಯ ಬೆಳಗ್ಗೆ ನಾವು ನೋಡ್ರಿ ನೆನೆಸಿರ್ಲಿಲ್ಲ, ಬೆಳಗ್ಗೆಯಿಂದ ಉಪವಾಸದಲ್ಲಿದ್ದೀವಿ ಅವ್ರ ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ಹೊಟ್ಟೆ ಎಲ್ಲರ ಹೊಟ್ಟೆ ಕುರು ಅಂತ ನೋಡಿ. ಆ ಪಾರ್ಶ್ವಾಯು ಹೊಡೆದಿರುವಂತ ಮನುಷ್ಯನ ಹೃದಯದಲ್ಲಿ ದೇವರು ಮಾತನಾಡಿ ಪಾಸ್ಟರ್ಗಳಿಗೆ ಇವರಿಗೆಲ್ಲ ಎಳ್ನೀರು ಕಟ್ ಮಾಡಿಕೊಡ್ರಿ ಅಂತದ. ಅದ್ಯಾರು ಅವ್ರು ಹೇಳ್ತಿದಾರ? ಇಲ್ಲ, ಅವ್ರ ಒಳಗಿರುವಂತ ಯೇಸು ಹೇಳ್ತಾರ. ಸೊ ಆಳಿಗೆ ಒಂದೊಂದು ಎಳ್ನೀರು ಕುಡಿದು ಬಂದ್ವಿ. ಅಲ್ಲವೇಯ ನಮಗೋಸ್ಕರ ಹೋಗಿದ್ದೀವ. ಇದೊಂದು ಸಾಕ್ಷಿ ಇರ್ತದೆ. ಇದು ಕೂಡ ಸಾಕ್ಷಿನೇ. ಎಳ್ನೀರು ಕೊಟ್ಟರು ಕೂಡ ಒಂದು ಸಾಕ್ಷಿನೇ. ಒಂದು ಚುಂಬಿಗೆ ನೀರು ಕೊಟ್ಟರು ಕೂಡ ಸಾಕ್ಷಿನೇ. ದೊಡ್ಡ ಅದ್ಭುತ ಆದ್ರೆ ಮಾತ್ರ ಚರ್ಚೆ ಬಂದು ಹೇಳೋದಲ್ಲ. ಸಣ್ಣ ಅದ್ಭುತ ಆದ್ರೂ ದೊಡ್ಡ ಅದ್ಭುತ ಆದ್ರೂ ಸಾಕ್ಷಿ ಅಲ್ಲದೆ ಯಾರಿಗೆ ಎಳ್ನೀರು ಕೊಡ್ತಾರೆ? 50-100 ರೂಪಾಯಿ ಎಳ್ನೀರು ಕೊಡ್ತಾರೆ, ಕೊಡಲ್ಲ. ಸೊ ಯಪ್ಪ
ಪಾಶ್ವೆ ಹೊಡೆದಿದ್ರು ಕೂಡ ಎಲ್ಲರೂ ಕೊಟ್ಟರು ಬಂದವರಿಗೆ ಎಲ್ಲರೂ ಕೊಡ್ರಿ ಅಂತೇಳಿ ಮಾತಾಡೋದು. ಆ ಒಂದು ಆಸಕ್ತಿ. ವಿಶ್ವಾಸಿ ಮನೆಗೆ ಹೋದ್ರು ಕೊಡಲ್ಲ, ನೀರು ಕೊಡಲ್ಲ. ವಿಶ್ವಾಸಿ ಮನೆಗೆ ಹೋದ್ರು ಕೊಡಲ್ಲ. ಆದ್ರೆ ಅವಿಶ್ವಾಸಿ ಅವರು. ಎಷ್ಟು ವಿಶ್ವಾಸಿ ಮನೆಗೆ ಹೋಗ್ತೀವಿ ನಾವು, ಎಷ್ಟು ಜನರ ಮನೆಗೆ ಹೋಗ್ತೀವಿ ನಾವು. ಅಲ್ಲದಯ್ಯ. ಸೊ ಆ ವಿಶ್ವಾಸಿ ದೇವರು ಅದ್ಭುತ ಕಾರ್ಯವನ್ನು ಏನ್ ಮಾಡಿದ್ದಾರೆ ಮಾಡಿ. ಸೊ ನಾವು ನೀವು ಕೂಡ ಆ ಗ್ರಾಮಕ್ಕೋಸ್ಕರ ಬರೋ ದಿನಗಳಲ್ಲಿ ನಾವು ಹೋಗ್ತೀವಿ. ಈಗ ಮಳೆ ಸೀಸನ್ ಇರೋದ್ರಿಂದ ಹೋಗಕ್ ಆಗ್ತಾ ಇಲ್ಲ. ಮಳೆ ನಿಂತ ಮೇಲೆ ನಾವೆಲ್ಲರೂ ಹೋಗೋಣ. ಸೊ ಈ ಪ್ರಾರ್ಥನೆ ಮಾಡೋದು ಅದೊಂದು ಸಾಕ್ಷಿ ಪ್ರಕಟಣೆ ಅಷ್ಟೇ. ಮುಂದಿನ ಭಾನುವಾರ ಕರ್ತನ ಪವಿತ್ರ ಭೋಜನ ಆರಾಧನೆ ಇರ್ತದೆ, ನವೆಂಬರ್ ತಿಂಗಳು ಫಸ್ಟ್ ವೀಕ್. ಸೊ ಹಾಗಾಗಿ ಯಾರು ತಪ್ಪಿಕೊಬೇಡ್ರಿ. ಆ ಒಂದು ಪ್ರಾರ್ಥನೆಗೆ ಎಲ್ಲರೂ ಸೇರಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಕ್ಯಾಲೆಂಡರ್ ಸಿದ್ಧವಾಗಿದೆ, ನಮ್ಮ ವಾಟ್ಸಪ್ ಅಲ್ಲಿ ಹಾಕಿದ್ದಾರೆ ಜಾನ್ಸಿ ಮೇಡಮ್ ಅವರು. ಯಾರ್ಯಾರಿಗೆ ಎಷ್ಟೆಷ್ಟು ಕ್ಯಾಲೆಂಡರ್ ಬೇಕು ಎಂಬುದಾಗಿ ಹೇಳಿದ್ದಾರೆ. ಸೊ ನಿಮಗೆ ಎಷ್ಟು ಬೇಕಂತ ಹೇಳಿದ್ರೆ ಆ ಕ್ಯಾಲೆಂಡರ್ ಮಂಜು ಅವರು ಕಾಂಟ್ಯಾಕ್ಟ್ ಮಾಡ್ರಿ. ಮಂಜು ಅವರು ನಿಮ್ಗೆ ವ್ಯವಸ್ಥೆಯನ್ನ ಮಾಡ್ತಾರೆ. ಅಲ್ಲಯ್ಯ. ಸೊ ಕ್ಯಾಲೆಂಡರ್ ಅವರಿಗೆ ವ್ಯವಸ್ಥೆ. ಸೊ ಅವರಿಗೆ ವಿಷಯ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕಂತ ಹೇಳಿದ್ರೆ ಅವರಿಗೆ ಲಿಸ್ಟ್ ಕೊಡೋಣ. ಸೊ ದೇವರು ಆಶೀರ್ವಾದ ಮಾಡಿ. ಮತ್ತೆ ಕಾಂಪೌಂಡ್ ಆಗಬೇಕಾಗಿದೆ, ಅದಕ್ಕಾಗಿ ಪ್ರಾರ್ಥನೆ ಮಾಡಿ. ಮತ್ತು ಮನೆಯೆಲ್ಲ ಸೋಲ್ತಾ ಇದೆ, ಅದಕ್ಕಾಗಿ ಪ್ರಾರ್ಥನೆ ಮಾಡಿ. ಇನ್ನು ಅನೇಕ ಹಲವಾರು ಕಾರ್ಯಗಳಿದೆ, ಅದಕ್ಕಾಗಿ ಪ್ರಾರ್ಥನೆ ಮಾಡಿ. ಕ್ರಿಸ್ಮಸ್ ಹತ್ತಿರವಾಗಿದೆ, ಅದಕ್ಕಾಗಿ ಪ್ರಾರ್ಥನೆ ಮಾಡಿ. ದೇವರು ಎಲ್ಲವೂ ಅದ್ಭುತವಾಗಿ ನಡೆಸಬೇಕಾಗಿದೆ, ಅದಕ್ಕಾಗಿ ಪ್ರಾರ್ಥನೆ ಮಾಡಿ. ಅಲ್ಲಯ್ಯ. ಸೊ ಓಕೆ, ನಾವು ಈಗ ಕಾಣಿಕೆಗೋಸ್ಕರ ನಾವು ಹಾಡುವಾಗ ದೇವರಿಗೆ ನಾವು ಕಾಣಿಕೆಯನ್ನು ಸಮರ್ಪಿಸೋಣ. ಸೊ ಕರ್ತನಿಗೆ ಅಂತೇಳಿ ಟೈತು ದಶಮ ಭಾಗಗಳನ್ನ ಕೊಡ್ರಿ. ಸೊ ನೀವು ಕೊಡುವಂತ ದಶಮ ಭಾಗ ಕವರಲ್ಲಿ ಹಾಕಿ ನೀವು ಕೊಡುವಾಗ 500 ರೂಪಾಯಿ ಮೇಲೆ ಹಾಕ್ತಿರಲ್ಲ, ಅದನ್ನ ಬರೆದು ನೀವು ಏನ್ಬಿಟ್ಟು ನೋಟ್ಬುಕ್ ಅಲ್ಲಿ ಎಂಟ್ರಿ ಮಾಡ್ತಾ ಇದೆ. ಸೊ ಅದು ಈ ಭೂಲೋಕದಲ್ಲಿ ಸಭೆಯಲ್ಲಿ ಕೂಡ ಬರೆಯಲ್ಪಡ್ತದೆ ನಿಮ್ಮ ಹೆಸರು, ಪರಲೋಕದಲ್ಲಿ ಕೂಡ ನಿಮ್ಮ ಹೆಸರುಗಳು ಬರೆಯಲ್ಪಡ್ತದೆ. ಸೊ ಹಾಗಾಗಿ ದಯಮಾಡಿ ಯಾರು ದಶಮ ಭಾಗ ಪಡೆದಿರಬೇಡ್ರಿ. ಎಲ್ಲ ದೇವರಿಗೋಸ್ಕರ ದಶಮ ಭಾಗವನ್ನು ಕೊಡ್ರಿ. ಸೊ ಆಡಲಾಡುವಾಗ ದೇವರನ್ನು ಪಡಿಸುವಾಗ ಕಾಣಿಕೆಗಳನ್ನು ಕೊಡುವ.
ಕಾಣಿಕೆಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಸಲ್ಪನಾದ ದೇವರೇ, ನಿಮಗೆ ಸ್ತೋತ್ರವಾಗಿ ಕರ್ತನೆ. ಕಾಣಿಕೆಗಳನ್ನ, ದಶಮ ಭಾಗಗಳನ್ನ ಸಭೆಗೆ ದೇವರ ಆಲಯಕ್ಕೆ ತಂದು ಕೊಡಿರಿ ಎಂಬುದಾಗಿ ನಿನ್ನ ವಾಕ್ಯ ಹೇಳಲ್ಪಟ್ಟಿದೆ ಕರ್ತನೆ. ನಿನ್ನ ಮಾತಿನ ಮೇರೆಗೆ ಕಾಣಿಕೆಗಳನ್ನ, ದಶಮ ಭಾಗಗಳನ್ನ ದೇವರಿಗೋಸ್ಕರ ಪ್ರತ್ಯೇಕಿಸಿ ತಂದು ಕೊಟ್ಟಿದ್ದಾರೆ ಕರ್ತನೆ. ಇದನ್ನ ತಂದೆ, ಮಗ, ಪವಿತ್ರಾತ್ಮನ ಹೆಸರಾದ ಯೇಸುವಿನ ಹೆಸರಿನಲ್ಲಿ ಆಶೀರ್ವದಿಸು ಕರ್ತನೆ. ಒಳಗದ್ದೆಗಳನ್ನ ಆಶೀರ್ವಾದ ಮಾಡು, ವ್ಯಾಪಾರಗಳನ್ನ ಆಶೀರ್ವದಿಸು, ವರಮಾನಗಳನ್ನ ಹೆಚ್ಚಿಗೆ ಮಾಡಬೇಕಾಗಿ ಬಿಡ್ತಾ ಅದನ್ನ ಕರ್ತನೆ. ವಿಶೇಷವಾಗಿ ಹೊಲದಲ್ಲಿ ಕರ್ತನೆ ಬಿತ್ತನೆ ರಾಗಿ ಮತ್ತೆ ರೇಷ್ಮೆ ಮತ್ತು ತೆಂಗಿನ ಸಸಿ ಎಲ್ಲವೂ ಕರ್ತನೆ, ಅಡಿಕೆ ಎಲ್ಲವೂ ಆಶೀರ್ವಾದವಾಗಿ ಬೆಳೆಯಲಿ ಕರ್ತನೆ. ಈ ತರ ಆಶೀರ್ವದಿಸಿ ಬಲಪಡಿಸು. ಯೇಸುವಿನ ಹೆಸರಿನಲ್ಲಿ ಬಿಡಿಕೊಳ್ಳುತ್ತೇವೆ ತಂದೆ. ದಯಮಾಡಿ ಕೂತ್ಕೊಳ್ಳಿ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 8ನೇ ವಚನ. ಕಳೆದ ವಾರ ಯಾವುದ್ರ ಕುರಿತು ಧ್ಯಾನ ಮಾಡಿದ್ವಿ ನೆನಪುಂಟ? ಟಚ್, ಮುಟ್ಟುವಿಕೆ. ಈ ಭಾನುವಾರ ಅಡಗಿಕೊಳ್ಳುವಂಥದ್ದು, ಮರೆಯಾಗಿರುವಂಥದ್ದು, ಬಚ್ಚಿಟ್ಟುಕೊಳ್ಳುವಂಥದ್ದು, ಅಡಗಿಕೊಳ್ಳುವಂಥದ್ದು, ಬಚ್ಚಿಟ್ಟುಕೊಳ್ಳುವಂಥದ್ದು, ಮರೆಯಾಗಿ ಇರುವಂಥದ್ದು. ಅದನ್ನ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ ವಚನ 8ರಿಂದ. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಲವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಅಲ್ಲವಯ್ಯ, ದೇವರಿಗೆ ಕಾಣಬಾರದು, ಮನುಷ್ಯರಿಗೆ ಕಾಣಬಾರದು ಎಂಬುದಾಗಿ ಆ ಸ್ತ್ರೀ ಪುರುಷರಿಬ್ಬರು ಕಾಣಿಸಿಕೊಳ್ಳಬಾರದಂತೇಳಿ ತೋಟದ ಹಿಂದುಗಡೆ ಹೋಗಿ ಅಡಗಿಕೊಳ್ಳುವಂಥದ್ದು ನಾವು ನೋಡುತ್ತಾ ಇದ್ದೀವಿ. ಅಲ್ಲವಯ್ಯ, ಈ ದಿನಗಳಲ್ಲಿ ನೀವು ಕೂಡ ನಾವು ಅಡಗಿಕೊಳ್ಳುತ್ತಾ ಇದ್ದೇವೆ. ಆಶೀರ್ವಾದವನ್ನ ಬಿಟ್ಟು ನಾವು ಹಿಂದಕ್ಕೆ ಓಡಿ ಹೋಗ್ತಾ ಇದ್ದೇವೆ. ಮಹಿಮೆಯನ್ನ ಬಿಟ್ಟು, ದೇವರ ಸಂಕಲ್ಪವನ್ನ ಬಿಟ್ಟು, ದೇವರ ಚಿತ್ತವನ್ನ ಬಿಟ್ಟು ನಾವು ಮರೆಯಾಗಿ ಹೋಗ್ತಾ ಇದ್ದೇವೆ. ಅಡಗಿಕೊಳ್ಳುವಂಥದ್ದು, ನೀವು ಯಾವುದರಲ್ಲಿ ಅಡಗಿಕೊಳ್ಳುತ್ತೀರೋ ಅದು ನಿಮಗೆ ಗೊತ್ತಿರುತ್ತೆ. ಸಾಲದಿಂದ ಅಡಗಿಕೊಳ್ಳುತ್ತಾ ಇದ್ದೀರಾ, ಕಷ್ಟಗಳಿಂದ ಅಡಗಿಕೊಳ್ಳುತ್ತಾ ಇದ್ದೀರಾ, ಹಿಂಸೆಯಿಂದ ಅಡಗಿಕೊಳ್ಳುತ್ತಾ ಇದ್ದೀರಾ, ಅಥವಾ ಕುಟುಂಬದ ಸನ್ನಿವೇಶದಿಂದ ಅಡಗಿಕೊಳ್ಳುತ್ತಾ ಇದ್ದೀರಾ, ಅಥವಾ ಗಡಿಬಿಡಿಯ ಜೀವಿತದಿಂದ ಅಡಗಿಕೊಳ್ಳುತ್ತಾ ಇದ್ದೀರಾ. ನೀವು ಯಾವ ವಿಚಾರದಲ್ಲಿ ಅಡಗಿಕೊಳ್ಳುತ್ತಾ ಇದ್ದೀರಾ, ಮರೆಯಾಗಿ ನಿಂತುಕೊಂಡಿದ್ದೀರಾ ಎಂಬುದನ್ನ ನೀವು ಮಾನಸಿಕವಾಗಿ ಪ್ರಶ್ನೆಯನ್ನ ಹಾಕಿಕೊಳ್ಳಿ. ಒಬ್ಬೊಬ್ರು ಒಂದೊಂದು ಜೀವನವನ್ನು ತೆಗೆದುಕೊಳ್ಳಿದ್ರೆ ಒಬ್ಬೊಬ್ರು ಒಂದೊಂದು ಹಿಂದೆ ಅಡಗಿರ್ತಾರೆ. ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಬೇಕು, ಅದರ ಹಿಂದೆ ಅಡಗಿರ್ತಾರೆ. ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಮಾಡಬೇಕು, ಅದರಲ್ಲಿ ಅಡಗಿಕೊಳ್ತಾ ಇದ್ದಾರೆ, ಅದರ ಹಿಂದೆ ಅವರು ಇರ್ತಾರೆ. ಸೊ ನಾವು ಯಾವುದರಲ್ಲಿ ಅಡಗಿಕೊಳ್ತಾ ಇದ್ದೇವೆ? ಮರೆಯಾಗಿರುವಂಥದ್ದು. ಮನುಷ್ಯನಿಗೆ ಮರೆಯಾದದ್ದು ಯಾವುದು? ಮನುಷ್ಯನಿಗೆ ಕಾಣಿಸಿಕೊಳ್ಳದೇ ಇರುವಂಥದ್ದು ಯಾವುದು? ಮನುಷ್ಯನಿಗೆ ಕಣ್ಣಿಗೆ ನೋಡಲಾರದಂತ ಶಕ್ತಿ ಯಾವುದು? ಮನುಷ್ಯನಿಂದ ನೋಡದೇ ಇರುವಂತಹ ಒಂದು ವಸ್ತು ಯಾವುದು? ಮನುಷ್ಯನ ಕೈಯಲ್ಲಿ ಅಸಾಧ್ಯವಾದ ಕಾರ್ಯ, ಸಾಧ್ಯನೇ ಇಲ್ಲ. ಸ್ತ್ರೀ ಪುರುಷನಿಗೆ, ಈ ಆದಾಮವರಿಗೆ, ನಮಗೆ, ನಿಮಗೆ ನೋಡಲಾರದೇ ಇರುವಂತಹ ಶಕ್ತಿ ಯಾವುದು? ಯೆಹೋವ ದೇವರು. ಆಮೇಲೆ ಮನುಷ್ಯ ನೋಡ್ರಿ, ದೇವರನ್ನ ಬಿಟ್ಟು ಬೇರೆ ಸೂರ್ಯನ ನೋಡಕ್ಕಾಗುತ್ತಲ್ವ? ನೋಡ್ತಾರೆ. ಕೂಲಿಂಗ್ ಗ್ಲಾಸ್, ಕಲರ್ ಗ್ಲಾಸ್ ಹಾಕೊಂಡು ನೋಡ್ತಾರೆ. ನೋಡಲಾಗದೇ ಇರುವಂತ ಶಕ್ತಿಯನ್ನು ಕೂಡ ಭೂಮಿಯಲ್ಲಿ ನೋಡಕ್ಕೆ
ಪ್ರಯತ್ನ ಪಟ್ಟಿದ್ದಾರೆ. ಆಕಾಶವನ್ನು ನೋಡ್ತೇವೆ, ಭೂಮಿಯನ್ನು ನೋಡುತ್ತೇವೆ, ಗಿಡ ಮರಗಳನ್ನು ನೋಡುತ್ತೇವೆ, ಕಲ್ಲು ಮಣ್ಣು ಎಲ್ಲ ನೋಡ್ತೇವೆ. ಆದರೆ ಒಂದು ಮಾತ್ರ ನಾವು ನೋಡಕ್ಕಾಗೋದಿಲ್ಲ. ಯಾವುದು? ಯೆಹೋವ ದೇವರನ್ನ ನೋಡಲು ಸಾಧ್ಯವಿಲ್ಲ. ಹಲ್ಲೆಲೂಯಾ. ಆದರೆ ದೇವರ ಮಕ್ಕಳಿಗೆ ಅದು ಸಾಧ್ಯ. ಸಾಧಾರಣವಾದ ಮನುಷ್ಯರಿಗೆ ಮರೆಯಾಗಿರುವಂಥದ್ದು, ಅಡಗಿಕೊಂಡಿರುವಂಥದ್ದು ಅಥವಾ ಕಣ್ಮರೆಯಾಗಿರುವಂತಹ ದೇವರನ್ನ ನಾವು ನೀವು ನೋಡಲು ಸಾಧ್ಯ. ಯಾರು ಹೇಳಿದ್ರು? ಈಗ ಮನುಷ್ಯನ ಮುಂದೆ ದೇವರನ್ನ ನೋಡಲು ಸಾಧ್ಯನೇ ಇಲ್ಲ. ಸಾಧ್ಯನಾ? ದೇವರನ್ನ ನೋಡ್ತೀರಾ? ಇಲ್ಲ. ಈಗ ನಾನೇನಂತೀನಿ, ದೇವರ ವಾಕ್ಯದ ಪ್ರಕಾರ ನಾವು ನೋಡಬಹುದು. ಹೇಗೆ ಹೇಗೆ ಸಾಧ್ಯ? ಯೆಶಾಯನ ಬರೆದ ಪ್ರವಾದನ ಗ್ರಂಥ 45:11. ಯೆಶಾಯನ ಬರೆದ ಪ್ರವಾದನ ಗ್ರಂಥ 45:15. ಇಸ್ರಾಯೇಲರ ಸದಮನ ಸ್ವಾಮಿಯು ಸೃಷ್ಟಿಕರ್ತನು ನಿಶ್ಚಯವಾಗಿಯೂ ನೀನು ಮರೆ ಮಾಡಿಕೊಳ್ಳುವ ದೇವರಾಗಿದೆ. ಇಸ್ರಾಯೇಲರ ಸದಮನ ಸ್ವಾಮಿಯು 45:15. ಇಸ್ರಾಯೇಲ್ಯರ ದೇವರೇ, ರಕ್ಷಕನೇ, ನಿಶ್ಚಯವಾಗಿಯೂ ನೀನು ಮರೆ ಮಾಡಿಕೊಳ್ಳುವ ದೇವರಾಗಿದ್ದಿ. ಹಲ್ಲೆಲೂಯಾ. ನೋಡ್ರಿ, ದೇವರ ವಾಕ್ಯ ಅಪೋಸಿಟ್ ಆದಾಮ ಹವ್ವ ಮಾಡಿದ್ದೆ. ಈಗ ಇವನು ಏನ್ ಮಾಡ್ತಾನ? ಮರೆ ಮಾಡಿಕೊಳ್ತಾ ಇದ್ದಾನೆ. ನೀವು ನೋಡ್ರಿ, ನೀವು ಏನೇ ತಪ್ಪು ಮಾಡ್ರಿ, ಏನೇ ದ್ರೋಹ ಮಾಡ್ರಿ, ದೇವರ ಮುಂದೆ ಮರೆ ಮಾಚಿಕೊಳ್ಳಲು ಸಾಧ್ಯವಿಲ್ಲ. ಹಲ್ಲೆಲೂಯಾ. ನೀವು ಏನಾದ್ರೂ ಮಾಡಿರ್ಬೋದು, ನಿಮ್ಮ ಬಾಯಿಂದ ಏನೇ ಕೆಲಸ ಮಾಡಿರ್ಬೋದು, ಏನೇ ಕಾರ್ಯ ಮಾಡಿರ್ಬೋದು, ದೇವರಿಂದ ಅಡಗಿಕೊಳ್ಳಲು ಮನುಷ್ಯನಿಗೆ ಸಾಧ್ಯವಿಲ್ಲ. ಆದರೆ ದೇವರಿಗೆ ಮಾತ್ರ ಸಾಧ್ಯ. ಅದೇ ಇಸ್ರಾಯೇಲರ ದೇವರು ಮರೆ ಮಾಡಿಕೊಳ್ಳುವಂತ ಪವರ್, ಶಕ್ತಿ ಆತನಲ್ಲಿ ಇದೆ. ಹಲ್ಲೆಲೂಯಾ. ಇನ್ನೊಬ್ರು 1 ತಿಮೋತಿ 6:15-16. 1 ತಿಮೋತಿ 6:15. ಭಾಗ್ಯವಂತನಾದ ಏಕಾಧಿಪತಿಯು ತನ್ನ ಕೃತ ಸಮಯದಲ್ಲೇ ಆತನನ್ನು ಪ್ರತ್ಯಕ್ಷಪಡಿಸುವನು. ಆ ಏಕಾಧಿಪತಿಯು ರಾಜಾನಿ ರಾಜನು, ಕರ್ತನ ಕರ್ತನು, ತಾನೊಬ್ಬನೇ ಅಮರತ್ವ ಉಳ್ಳವನು. ನೋಡಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ತನಕ ನೀನು ಸ್ವಾರ್ಥಿಯ ವಿರುದ್ಧ. ಭಾಗ್ಯವಂತನಾದ ಏಕಾಧಿಪತಿಯು ತನ್ನ ಕ್ಲುಪ್ತ ಸಮಯದಲ್ಲಿ ಆತನನ್ನು ಏನ್ ಪಡಿಸುವನು? ಪ್ರತ್ಯಕ್ಷ ಪಡಿಸುವನು. 14ನೇ ವಚನ, 15, 16, 3 ವಚನದಲ್ಲಿ ನಾವು ನೋಡ್ತೇವೆ ದೇವರ ಕುರಿತಾಗಿ. ಕ್ಲುಪ್ತ ಕಾಲ ಅಂತೆ. ಕ್ಲುಪ್ತ ಸಮಯದಲ್ಲಿ, ಯಾವ ಸಮಯದಲ್ಲಿ ಆತನು ತನ್ನನ್ನು ತಾನೇ ಪ್ರತ್ಯಕ್ಷ ಕಾಣಿಸಿಕೊಡ್ತಾನೆ ನಮ್ಗೆ ಗೊತ್ತಿಲ್ಲ. ಆದರೆ ಆತನು ಮರೆಯಾಗಿರುವಂತ ದೇವರು ನಮಗೆ ನಿಮಗೆ ಕಾಣಿಸಿಕೊಡ್ತಾನೆ. ನಿಮ್ಮ ಜೀವನದಲ್ಲಿ ದೇವರು ನಿಮ್ಮೊಟ್ಟಿಗೆ ಕಾಣಿಸಿಕೊಡ್ತಾ ಇದ್ದಾನ? ಎಲ್ಲಾ ಸಮಯಗಳಲ್ಲಿ ದೇವರು ನಿಮಗೆ ಏನ್ ಮಾಡ್ತಿದ್ದಾನೆ? ಕಾಣಿಸಿಕೊಳ್ತಾ ಇದ್ದಾನ? ಇಲ್ಲ. ಕೆಲವು ಸಮಯದಲ್ಲಿ ದೇವರು ಕಾಣಿಸಿಕೊಳ್ತಾನೆ, ಕೆಲವು ಸಮಯದಲ್ಲಿ ಮರೆಯಾಗಿ ಇರ್ತಾನೆ. ಯಾವಾಗಲೂ ದೇವರು ಕಾಣಿಸಿಕೊಳ್ಳೋದಿಲ್ಲ. ಆತನಿಗೊಂದು ಇಷ್ಟ ಇರುತ್ತೆ, ಆತನಿಗೊಂದು ಸಮಯ ಇರುತ್ತೆ. ಆವಾಗ ಮಾತ್ರ ಆತನ ಏನ್ ಮಾಡ್ತಾನೆ? ತನ್ನನ್ನು ತಾನೇ ಗುಪ್ತ ಸಮಯದಲ್ಲಿ, ಆಶೀರ್ವಾದ ಸಮಯದಲ್ಲಿ ಆತನ ಏನ್ ಮಾಡ್ತಾನೆ? ತನ್ನನ್ನು ತಾನೇ ತೋರಿಸಿ ಕೊಡುತ್ತಾನೆ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 46ನೇ ವಚನ. ಯೋಹಾನ 6:46 ಒಬ್ರು ಓದ್ರಿ. ಯೋಹಾನ 1:18 ಇನ್ನೊಬ್ರು ಓದ್ರಿ. ಯಾವನಾದರೂ ತಂದೆಯನ್ನು ನೋಡಿದ್ದಾನೆಂದು ತಿಳಿಯಬೇಡಿರಿ. ದೇವರ ಬಳಿಯಿಂದ ಬಂದವನೊಬ್ಬನೇ ತಂದೆಯನ್ನು ನೋಡಿದ್ದಾನೆ. ದೇವರನ್ನ ಯಾರು ಕೂಡ ನೋಡಿರಲು ಸಾಧ್ಯವಿಲ್ಲ. ತಂದೆಯಾದ ದೇವರನ್ನ ಯಾರು ಕೂಡ ನೋಡಿರಲು ಸಾಧ್ಯವಿಲ್ಲ. ಆದ್ರೆ ಯಾರು ನೋಡಿರ್ತಾರೆ? ದೇವರ ಬಳಿಯಿಂದ ಬಂದವರು ಯಾರು? ಯೇಸು ಕ್ರಿಸ್ತನು ಮಾತ್ರ ತಂದೆಯನ್ನು ಏನ್ ಮಾಡ್ತಾನೆ? ನೋಡಿರ್ತಾನೆ. 1:18. ದೇವರನ್ನು ಯಾರು ಎಂದು ಕಂಡಿಲ್ಲ. ಯಾವನು ಯೇಸು ಕ್ರಿಸ್ತನು ಸ್ವತಃ ದೇವರು ಆಗಿದ್ದು ದೇವರನ್ನ ಯಾರು ಕೂಡ ಕಾಣಲು ಸಾಧ್ಯವಿಲ್ಲ. ದೇವರು ಯಾರನ್ನು ಕೂಡ ಕಣ್ಣಾರೆ ನೋಡಲು ಸಾಧ್ಯವಿಲ್ಲ. ಆದ್ರೆ
ದೇವರು ಆತನ ಮರೆಯಾಗಿ ತನ್ನನ್ನು ತಾನೇ ಕಾಣಿಸಿಕೊಳ್ತಾ ಇದ್ದಾನೆ. ಮತ್ತೆ ಅದೇ ಯೋಹಾನ ಬರೆದ ಸುವಾರ್ತೆ 14:7. ನೀವು ನನ್ನನ್ನು ಅರಿತಿದ್ದರೆ ನನ್ನ ತಂದೆಯನ್ನು ಅರಿಯುತ್ತಿದ್ದೀರಿ. ನೀವು ಯೇಸುವನ್ನ ಅರ್ಥ ಮಾಡಿಕೊಂಡಿದ್ದರೆ, ಯೇಸುವನ್ನ ನೀವು ನೋಡ್ತಾ ಇದ್ರೆ, ಯೇಸುವನ್ನ ಕಳಿಸಿದಂತ ತಂದೆಯಾದ ದೇವರನ್ನ ನೀವೇನ್ ಮಾಡ್ತೀರಾ? ಅರಿತವರಾಗಿರ್ತೀರಾ, ತಿಳಿದವರಾಗಿರ್ತೀರಾ, ನೋಡುವವರಾಗಿರ್ತೀರಾ. ಅಲ್ಲವಯ್ಯ? ಆಮೇಲೆ ಈಗಿನಿಂದ ಆತನನ್ನು ಅರಿತುಕೊಂಡಿದ್ದೀರಿ, ಆತನನ್ನು ನೋಡಿದ್ದೀರಲ್ಲ ಎಂದು ಹೇಳಿದನು. ನೀವು ಆತನನ್ನ ನೋಡಿದ್ದೀರಲ್ಲ. ಶಿಷ್ಯರಿಗೆ ಆತ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ದೇವಕುಮಾರನಾದ ನನ್ನನ್ನ ನೀವು ಅರ್ಥ ಮಾಡಿಕೊಂಡಿದ್ರಿಂದ, ನನ್ನನ್ನು ನೋಡಿದ್ರಿಂದ, ನನ್ನ ಕಳಿಸಿಕೊಟ್ಟಿರುವ ದೇವರನ್ನ ಯೇಸುವನ್ನ ನೋಡಿದ್ದೀರಾ, ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ನಾನು ಆವಾಗಲೇ ನಿಮ್ಗೆ ಹೇಳಿದೆ, ದೇವರನ್ನ, ತಂದೆಯಾದ ದೇವರನ್ನ ನೋಡೋದು ಸಾಧ್ಯನಾ? ಇಲ್ಲ. ಆದ್ರೆ ಯೇಸುವನ್ನ ನಂಬಿರುವಂತ ನಾವು ನೋಡಲು ಸಾಧ್ಯ. ಹೇಗೆ? ಯೇಸುವಿನ ಮೂಲಕ, ಪ್ರಾರ್ಥನೆಯ ಮೂಲಕ, ಆರಾಧನೆಯ ಮೂಲಕ, ವಾಕ್ಯವನ್ನ ಧ್ಯಾನ ಮಾಡುವುದರ ಮೂಲಕ ಯೇಸುವನ್ನ ನಾವು ದರ್ಶನ ಮಾಡಲು ಸಾಧ್ಯ. ವಿಮೋಚನ ಕಾಂಡ 33:20. ವಿಮೋಚನ ಕಾಂಡ 33:20 ಓದ್ರಿ ಒಬ್ರು. ಇನ್ನೊಬ್ರು ಯೆರೆಮೀಯ 29:13 ಇನ್ನೊಬ್ರು ಓದ್ರಿ. ಇನ್ನೊಬ್ರು ಐಸಾಯ 55:6 ಇನ್ನೊಬ್ರು ಹೋದ್ರಿ. ಇನ್ನೊಬ್ರು ಜ್ಞಾನೋಕ್ತಿ 8:15 ಒಬ್ರು ಹೋದ್ರಿ. ಆದರೆ ಅವನಿಗೆ, ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು, ಮನುಷ್ಯರಲ್ಲಿ ಯಾವನು ನನ್ನನ್ನು ನೋಡಿ. ಮೋಸೆಗೆ ದೇವರು ಹೇಳ್ತಿದ್ದಾನೆ, ಮೋಸೆಯೇ, ನೀನು ನನ್ನ ಮುಖವನ್ನ ನೋಡಲು ಸಾಧ್ಯವಿಲ್ಲ. ಮನುಷ್ಯರಲ್ಲಿ ಯಾವನು ಕೂಡ ನೋಡಲು ಪರಿಶುದ್ಧತೆ ಇಲ್ಲ. ನನ್ನ ಹಿಂಬಲ ಅಂದ್ರೆ ನನ್ನ ಹಿಂದೆ ಮಾತ್ರ ನೀನು ನೋಡುತ್ತಿ ಎಂಬುದಾಗಿ ಯೆಹೋವ ದೇವರು ಮೋಸೆಗೆ ಹೇಳ್ತಾ ಇದ್ದಾರೆ. ಅಷ್ಟು ದೊಡ್ಡ ಮೋಸೆಯೇ ಯೇಸುವನ್ನ, ದೇವರನ್ನ ನೋಡಲು ಸಾಧ್ಯ ಆಗಿಲ್ಲ. ನಾವು ನೀವು ಎಷ್ಟೋ ಮನೆ ದೇವರು ಮರೆಯಾಗುತ್ತಾನೆ. ವಿಮೋಚನ ಕಂಡ ಆಯ್ತಾ? ಯೆರೆಮೀಯ 29:13. ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಮನಪೂರ್ವಕವಾಗಿ, ಆಸಕ್ತಿಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ, ಉತ್ಸಾಹದಿಂದ ಯೇಸುವನ್ನ ನೀವು ಹುಡುಕುವುದೇ ಆದ್ರೆ ದೇವರು ನಿಮಗೆ ಕಾಣಿಸಿಕೊಳ್ಳುವನು. ನಾನು ನಿಮಗೆ ದೊರೆಯುವೆನು. ದೇವರು ನಿಮಗೆ ಕಾಣಿಸಿಕೊಳ್ಳುತ್ತಾನೆ. ದೊರೆಯುವನಂದ್ರೆ ಕಾಣಿಸಿಕೊಳ್ಳುತ್ತಾನೆ. ಇಲ್ಲ, ಮನಪೂರ್ವಕವಾಗಿ ಹುಡುಕ್ಬೇಕು. ದೇವರೇ, ನಾನು ನಿನ್ನನ್ನು ನೋಡಬೇಕು. ಒಂದು ಹಾಡಿದೆಯಲ್ಲ, ನಿನ್ನನ್ನೇ ನೋಡಬೇಕು ಏಸಯ್ಯ, ದಾರವಾಗಿ ದಿನವೂ ನೋಡುತ್ತೇನೆ. ನಮ್ಮ ಬಾಯಿಂದ ದೇವರನ್ನ ನೋಡ್ಬೇಕಂತ ಆಸೆ ಇರುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ? ಧಾರಾವಾಹಿ ನೋಡ್ತೇವೆ, ನ್ಯೂಸ್ ನೋಡ್ತೇವೆ, ಟಾಮ್ ಅಂಡ್ ಜೆರ್ರಿ ನೋಡ್ತೇವೆ, ಏನೇನಿತ್ತು ಮಕ್ಕಳಿಗೆ ಇರೋ ಆಟ ಎಲ್ಲ ನೋಡ್ತೇವೆ, WW ನೋಡ್ತಾರೆ, ಅದು ನೋಡ್ತಾರೆ, ಇದು ನೋಡ್ತಾರೆ, ಹೌದಲ್ವ? ಆದ್ರೆ ಆಸೆ ಮಾತ್ರ ನಮಗೆ ಏನಿದೆ? ಯೇಸುವನ್ನ ನೋಡಬೇಕು, ಯೇಸುವನ್ನ ನೋಡಬೇಕು. ಮನೆಗೆ ಬಂದ್ಮೇಲೆ ಟಿವಿ ಹಾಕೊಂಡ್ಬಿಟ್ಟು ನಾವೇನ್ ನೋಡ್ತೀವಿ? ಅದಕ್ಕೆ ಅಲ್ಲರಿಯ ಕೆಲವರೆಲ್ಲ ಅಭಿಮಾನಿಗಳಾಗ್ಬಿಟ್ಟಾರೆ. 8 ಗಂಟೆ ಅಂದ್ರೆ 8 ಗಂಟೆ, 9 ಗಂಟೆ ಅಂದ್ರೆ 9 ಗಂಟೆ, 7 ಗಂಟೆ ಅಂದ್ರೆ 7 ಗಂಟೆ. ಕೆಲವರೆಲ್ಲ ನೋಡ್ಬಿಡ್ತಾರೆ, ಅಭಿಮಾನಿಗಳಾಗ್ಬಿಡ್ತಾರೆ. ಅವ್ರಿಗೆ ಎಲ್ಲಿ ಯೇಸುವನ್ನು ಕಾಣಿಸ್ಕೊಳ್ತಾರೆ? ಬರೀ ಧಾರಾವಾಹಿ ಕಾಣಿಸ್ಕೊಳ್ತಾರೆ. ಅದು ಹಾಕೊಂಡು ಅವ್ರಿಗೆ ಇವ್ರಿಗೆ ಬೈಯೋದು, ಇವ್ರಿಗೆ ಅವ್ರಿಗೆ ಬೈಯೋದು, ಅವ್ರಿಗೆ ಇವ್ರಿಗೆ ಚಾಡಿ ಹೇಳೋದು, ಇವ್ರಿಗೆ ಚಾಡಿ ಹೇಳೋದು, ಜಗಳ ಬರೀ ಅಂತದೇ ಬಂದ್ಬಿಡ್ತಾರೆ. ಧಾರಾವಾಹಿಗೆ ಒಳ್ಳೇದೇ ಕೊಡ್ತಾರ? ಒಳ್ಳೇದು ಇರ್ತದೆ, ಕೆಟ್ಟದ್ದು ಇದೆ. ಒಳ್ಳೇದು ಇರ್ತದೆ, ಕೆಟ್ಟದ್ದು. ಒಳ್ಳೆ ವಿಚಾರ ನೋಡ್ಬೋದು, ಅದೇನು ತಪ್ಪೇನಿಲ್ಲ. ನ್ಯೂಸ್ ನೋಡ್ಬೋದು. ಒಳ್ಳೆ ಕುಟುಂಬದ ಕುರಿತಾಗಿ ಏನಾದರೂ ಮಕ್ಕಳ ಬೆಳೆಸುವುದು ಹೇಗೆ, ತುಂಬಾ ಇದಾವೆ. ಕುಟುಂಬ ನಡೆಸುವುದು ಹೇಗೆ, ಚೊಂಬ ತಗೊಂಡು ಟೊಮೆಟೊ ಹಾಕೋದು, ಉಪ್ಪು ಖಾರ ಪುಡಿ ಹಾಕೋದು, ಹೆಚ್ಚಿಗೆ ಹಾಕೋದು, ಅವ್ರು ಮಾಡೋದು, ಇವ್ರು ಮಾಡೋದು, ಇವ್ರು ಕೊಲೆಯೋದು, ಅವ್ರು ಕೊಲೆಯೋದು, ಬರೀ ಇದೇ ಇರ್ತದಲ್ಲ. ಹೇಗೆ ಹುಡುಕಲು ಸಾಧ್ಯ, ನೋಡಲು ಸಾಧ್ಯ? ಮನಪೂರ್ವಕವಾಗಿ ನಾವು ಹುಡುಕಬೇಕಂತ ದೇವರ ವಾಕ್ಯ ಹೇಳ್ತಾರೆ. ಯೆರೆಮೀಯ 29:13 ಮನಪೂರ್ವಕವಾಗಿ ಹುಡುಕುವಿರಿ, ದೊರಕುವೇನೋ. ಇಲ್ಲ ಅಂದ್ರೆ ನೀವೇನ್ ಆನ್ ಮಾಡ್ತೀರ ಅದೇ ನಿಮಗೆ ದೊರಕುದು. ನಾನು ಬಂದಾಗೆಲ್ಲ ಇಂದಿನ ಟಿವಿ ಹಾಕ್ತೀನಿ, ಹೌದಲ್ವಾ? ನಾನು ಬಂದಾಗೆಲ್ಲ ಅದಾಗ್ತೀನಿ, ಯಾರು ಹಾಕದೆ. ಹಾಗೆ ದೇವರ ವಾಕ್ಯವನ್ನು ಯಾವಾಗಲೂ ನೋಡ್ತಾ ಇರಬೇಕು. ದೇವರ ವಾಕ್ಯವನ್ನ ಯಾವಾಗಲೂ, ಅವಾಗಲೇ ದೇವರು ಹುಡುಕ್ತಾನೆ. ಇಲ್ಲಾಂದ್ರೆ ಯಾವ್ದು ಬರ್ತದೆ ಅದೇ ಬರ್ತದೆ ನಮಗೆ. ಏಷಯ 55:6, ಜ್ಞಾನೋಕ್ತಿ 8:17, ಏಷಯ 45:19. ನನ್ನನ್ನು ಪ್ರೀತಿಸುವವರನ್ನು ನಾನು
ಆದ್ದರಿಂದ ಹುಡುಕುವರನ್ನು ನನ್ನನ್ನು ಕಂಡುಕೊಳ್ಳುವರು. ಅಂತ ವೇಷದಲ್ಲಿ 55 ಹಾ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನ ಯೆಹೋವನು ಸಿಕ್ಕುವ ಕಾಲದಲ್ಲೇ, ಸಿಕ್ಕುವ ಸಮಯದಲ್ಲೇ ಹುಡುಕಿರಿ. ಇಲ್ಲ ನಾನು ಮುಂದಿನ ವಾರ ಹುಡುಕ್ತೇನೆ, ಇಲ್ಲ ನಾನು ಮುಂದಿನ ತಿಂಗಳು ಹುಡುಕ್ತೇನೆ, ಇಲ್ಲ ನಾನು ಮುಂದಿನ ವರ್ಷ ಹುಡುಕ್ತೇನೆ, ಇಲ್ಲ 2 ವರ್ಷ ಆದ್ಮೇಲೆ ಹುಡುಕ್ತೇನೆ. ಕೆಲವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯೌವನಸ್ಥರು ಚರ್ಚಿಗೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ವಯಸ್ಸಾದವರು ವಯಸ್ಸಾದ್ಮೇಲೆ ನಾನು ಚರ್ಚಿಗೆ ಬರ್ತೇನೆ, ಕೈ ಕಾಲು ಡೂಕಾಗಿರ್ತಲ್ಲ, ಸೊಂಟ ಎಲ್ಲ ಹೋಗಿರ್ತಾವು, ಕೈ ಕಾಲೆಲ್ಲ ಹೋಗಿರ್ತಾವು. ತಂದೆ ತಾಯಿ ಮಕ್ಕಳೆಲ್ಲ ಕೈ ಬಿಟ್ಟಿರ್ತಾರೆ, ಅಬ್ಬಾ ಯೇಸಪ್ಪ ಅಂತ ಬರ್ತಾರೆ. ಕಡೇ ದಿನಗಳಲ್ಲಿ ವಯಸ್ಸಾದ್ಮೇಲೆ ನಾನು ಚರ್ಚಿಗೆ ಬರ್ತೇನೆ. ಮಕ್ಕಳು ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಹೋಗಿರ್ತಾರೆ. ಗಂಡ ಹೆಂಡತಿ ಸಂತೋಷವಾಗಿರುವಾಗಲೇ ಚರ್ಚಿಗೆ ಬರಲ್ಲ. ಯಾವ ಚರ್ಚಿಗಾದ್ರೂ ಹೋಗ್ರಿ, ಹೆಂಡತಿ ಬರಲ್ಲ, ಗಂಡ ಬರಲ್ಲ. ಗಂಡ ಬಂದ್ರೆ ಹೆಂಡತಿ ಬರಲ್ಲ, ಹೆಂಡತಿ ಬಂದ್ರೆ ಗಂಡ ಬರಲ್ಲ. ಮುಡ್ಕೊಂಡು ಹೋಯ್ತಿರ್ತಾರೆ. ಯೆಹೋವನು ಸಿಕ್ಕುವ ಕಾಲದಲ್ಲೇ ನಾನು ಹೇಳ್ತಾ ಇದ್ದೇನೆ, ವಾಕ್ಯ ಹೇಳ್ತಾ ಇದ್ದೇನೆ. ದೇವರು ಯಾವಾಗ ಸಿಗ್ತಾನೋ ಆವಾಗಲೇ ಹುಡುಕ್ಬೇಕಂತ. ದೇವರು ಸಿಕ್ಕುವ ಸಮಯದಲ್ಲೇ ಕುಟುಂಬವಾಗಿ ಬರಬೇಕು, ಕುಟುಂಬವಾಗಿ ಆರಾಧನೆ ಮಾಡಬೇಕು, ಕುಟುಂಬವಾಗಿ ಬರಬೇಕು. ಹೆಂಡತಿ ಒಂದು ಕಡೆ, ಗಂಡ ಒಂದು ಕಡೆ, ಮಕ್ಕಳು ಒಂದು ಕಡೆ, ತಾಯಿ ಒಂದು ಕಡೆ, ಹೀಗೆ ಹೋಗ್ತಾ ಇದ್ರೆ ಹಾಳಾಗಿ ನಾಶವಾಗಿ ಹೋಗುವಂಥದ್ದಾಗಿದೆ. ಯೆಶಾಯ 55:6 ಓದಿದ್ರ, ಸಿಕ್ಕುವ ಕಾಲದಲ್ಲೇ ಹುಡುಕರಿ. ಮುಂದಿನ ವಾರ, ಮುಂದಿನ ತಿಂಗಳು, ಮುಂದಿನ ವರ್ಷ ಅಂತ ಆಗಕ್ಕೆ ಆಗೋದಿಲ್ಲ. ಅಲ್ಲವೇ ಸಿಕ್ಕುವ ಸಮಯದಲ್ಲೇ ನಾವು ಏನಿದ್ರು ಕೆಲಸ ಮಾಡ್ಕೋಬೇಕಂತೆ, ಇಲ್ಲಾಂದ್ರೆ ಆಗೋದಿಲ್ಲ. ಯಾವ್ದಾದ್ರೂ ಅಷ್ಟೇನೆ, ದೇವರಾದ್ರೂ ಅಷ್ಟೇನೆ, ಕೆಲಸವಾದ್ರೂ ಅಷ್ಟೇನೆ, ಏನೇ ಆದ್ರೂ ಕೂಡ ಸಿಕ್ಕುವ ಸಮಯದಲ್ಲೇ ನಾವೇನ್ ಮಾಡ್ಬೇಕು. ಈಗ ಉದಾಹರಣೆಗೆ ಹಾಲು ಕೆಲಸಕ್ಕೆ ಹೋಗ್ತಾರೆ, ಅಡಿಕೆ ಇದೆಲ್ಲ ಮಾಡಕ್ ಹೋಗ್ತಾರಲ್ವ, ಹಾಲು ಸಿಗುವಾಗಲೇ ನಾವು ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಏನೋ ಒಂದು ಅರ್ಧ ತಾಸು ಬಿಟ್ಟು ಹೋಗೋಣ ಅಂತ ಹೇಳಿದ್ರೆ ಯಾರು, ಯಾವ ವಿಚಾರದಲ್ಲೂ ಅಷ್ಟೇ, ಎಲ್ಲದರಲ್ಲೂ ಅಷ್ಟೇ, ದೇವರ ವಿಚಾರ ಅಷ್ಟೇ, ಲೌಕಿಕವಾದ ವಿಚಾರ ಅಷ್ಟೇ, ಯಾವಾಗ ಸಿಗ್ತದೋ ಆವಾಗಲೇ ನಾವೇನ್ ಮಾಡ್ಬೇಕು, ದೇವರನ್ನ ಹುಡುಕಬೇಕು. ದೇವರು ಮರೆಯಾಗಿದ್ದಾನೆ. ಬದಲಾಗಿ ನಾವು ಬಚ್ಚಿಟ್ಕೊಳ್ತೇವೆ, ದೇವರನ್ನ ಬಿಟ್ಟು ನಾವು ದೂರ ಹೋಗ್ತಾ ಇದ್ದೇವೆ. ದೇವರು ಆಶೀರ್ವಾದ ಮಾಡಕ್ ಬರ್ತಾನೆ, ನನಗೆ ಬೇಡ, ನನಗೆ ಬೇಡ, ನಾನು ಪಾಪದಲ್ಲಿದ್ದೇನೆ, ನಾನು ದಾರವಾಗಿ ನೋಡ್ತಾ ಇದ್ದೇನೆ, ನಾನು ಶೋಧನೆ ಮಾಡ್ತಾ ಇದ್ದೇನೆ, ನಾನು ಸಾಲಗಾರನಾಗಿದ್ದೇನೆ, ನನಗೆ ಯೇಸು ಸ್ವಾಮಿ ಬೇಡ, ನನಗೆ ಪ್ರಾರ್ಥನೆ ಬೇಡ, ನನ್ನ ಮನೆ ಚೆನ್ನಾಗಿಲ್ಲ, ನಾನು ಸ್ನಾನ ಮಾಡಿಲ್ಲ, ನಮ್ಮ ಮನೆಗೆ ಇದು ಇಲ್ಲ, ಅದು ಇಲ್ಲ, ಬೇಡ. ದೇವರನ್ನ ದೂರ ಬಿಟ್ಟು ಆದಾಮನ ಒಳಗೆ ಬಚ್ಚಿಟ್ಕೊಳ್ಳೋದನ್ನ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಜ್ಞಾನಂತಿ 8:17. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ. ಆತನಿಂದ ದೇವರನ್ನ ನೀವು ಯಾರು ದೇವರನ್ನ ಪ್ರೀತಿ ಮಾಡ್ತೀರೋ ಅವರು ನಿಮ್ಮನ್ನ ಪ್ರೀತಿ ಮಾಡ್ತಾನೆ. ಆಮೇಲೆ ಆತನದಿಂದ ಹುಡುಕುವವರು ನನ್ನನ್ನು ತಾಳ್ಮೆಯಿಂದ ಹುಡುಕಬೇಕು, ನಿಧಾನವಾಗಿ ಹುಡುಕಬೇಕು, ಸ್ಲೋವಾಗಿ ಹುಡುಕಬೇಕು. ಹಂಗೇನಾ? ಕೆಲವರು ಏನ್ ಮಾಡ್ತಾರಂದ್ರೆ ಸ್ಲೋ ಮೋಷನ್ ಬರ್ತಾರೆ. ನಡೆಯೋದು ಮಾತ್ರ ಅಲ್ಲ, ಎಲ್ಲದರಲ್ಲಿ ನಿಧಾನತೆ, ಪ್ರಾರ್ಥನೆಯಲ್ಲಿ ನಿಧಾನತೆ, ಆರಾಧನೆಯಲ್ಲಿ ನಿಧಾನತೆ, ವಾಕ್ಯ ಧ್ಯಾನ ಮಾಡೋದ್ರಲ್ಲಿ ನಿಧಾನತೆ. ದೇವರ ವಾಕ್ಯ ಹೇಳ್ತದೆ, ಆತುರ ಯಾಕಪ್ಪ ಈ ಆತರ ಪಡ್ತೀಯಾ ಕೇಳ್ತಾರೆ. ಆತರ ಎಲ್ಲದಕ್ಕೂ ಆತರ. ದೇವರನ್ನ ಹುಡುಕುವುದರಲ್ಲಿ ಆತರವನ್ನ ಪಡಬೇಕು. ಕೆಲವರು ಏನೇನೋ ಲೋಕ ವ್ಯವಹಾರಗಳಿಗೆಲ್ಲ ಆತರ ಪಡ್ತಾರೆ. ಲೋಕದ ವ್ಯವಹಾರಗಳಿಗೆ ಆತರ ಪಟ್ಟು ಜೀವನನೇ ನಾಶವಾಗಿ ಹೋಗುದು. ಆತರ ಪಟ್ಟು ಸಾಲ ಮಾಡೋದು, ಆತರ ಪಟ್ಟು ಜಾಗ ತಗೊಳ್ಳೋದು, ಆತರ ಪಟ್ಟು ಹಿಂಸೆಗೊಳಗಾಗೋದು, ಆತರ ಪಟ್ಟು ಮದುವೆ ಆಗೋದು, ಆತರ ಪಟ್ಟು ಹುಡುಗ ಹುಡುಕೋದು, ಆತರ ಪಟ್ಟು ಹುಡುಗಿ ಹುಡುಕೋದು, ಆತರ ಪಟ್ಟು ಬಿಲ್ಡಿಂಗ್ ಕಟ್ಟೋದು, ಆತರ ಪಡ್ತಾನೆ. ಎಷ್ಟೋ ಕುಟುಂಬಗಳಲ್ಲಿ ಆತರ ಪಟ್ಟು ಸಭೆಗೆ ವಿಶ್ವಾಸಗಳು ಬಾರದೆ ಹೋಗಿದ್ದಾರೆ. ಎಷ್ಟೋ ಜನ ಆತರ ಪಟ್ಟು ಮದುವೆ, ಗಂಡ ಸಂಬಂಧ ವಿಚಾರದಲ್ಲಿ ಇದೆಲ್ಲವೂ ಏನಾಗಿದೆ, ಸ್ವಾರ್ಥಕ್ಕೋಸ್ಕರ ಆತರ ಪಡುವಂಥದ್ದು. ಸ್ವಾರ್ಥಕ್ಕೋಸ್ಕರ ಆತರ ಪಟ್ಟು ಅದ್ರ ದೇವರ ವಾಕ್ಯ ಏನಂತದಂದ್ರೆ, ಆತರ ಪಡ್ರಿ. ಏನಕ್ಕೆ? ಪ್ರಾರ್ಥನೆ ಮಾಡೋದ್ರಲ್ಲಿ ಆತರ ಪಡಬೇಕು, ಪ್ರಾರ್ಥನೆ ವಿಚಾರದಲ್ಲಿ ನಾವು ಆತರ ಪಡಬೇಕು, ಆರಾಧನೆ ಮಾಡೋದ್ರಲ್ಲಿ ಆತರ ಪಡಬೇಕು, ದೇವರನ್ನ ಹುಡುಕುವುದರಲ್ಲಿ ಆತರ ಪಡಬೇಕು. ಇದೇ ನಿಮ್ಮ ಜೀವನದಲ್ಲಿ ಆತುರ. ಬೇರೆ ಯಾವ್ದಾವುದೋ ಆತರ ಅದೆಲ್ಲ ನಮಗೆ ಮುಖ್ಯತೆ ಇಲ್ಲ. ದೇವರ ವಾಕ್ಯ ಒಂದೇ ಹೇಳ್ತದೆ, ಆತರ ಪಡ್ರಿ. ಯಾವುದಕ್ಕೆ ಆತರ ಪಡಬೇಕು? ದೇವರನ್ನ ಹುಡುಕುವುದಕ್ಕಾಗಿ. ಇಲ್ಲೇ ಇದ್ದೀರಾ, ಇಲ್ಲ ಬೇರೆ ಏನಾದ್ರು ಹೋಗ್ಬಿಟ್ಟಿದ್ದೀರಾ? ಯೆಶಾಯ 45:19.
ತಗೊಂಡಿದ್ದೀರಾ? ನಳವತ್ತೈದ ತಗೊಂಡು ನಾನು ರಾಷ್ಟ್ರದಲ್ಲಿ ನನ್ನನ್ನು ಹುಡುಕಿ ಎಂದು ಯಾಕೋಬ ವಂಶದವರಿಗೆ ನಾನು ಅಪ್ಪಣೆ ಕೊಡಲಿಲ್ಲ. ಯೆಹೋವನೆಂಬ ನಾನು ಸತ್ಯಾನುಸಾರ ನಡೆಯುವವನು. ತವ ಲೋಕದೊಳಗೆ ಮಾತನಾಡುವವನಲ್ಲ, ಶೂನ್ಯವನ್ನೋ ಎಂಬಂತೆ ನನ್ನನ್ನ ಹುಡುಕಿರಿ ಎಂದು ಯಾಕೋಬ ವಂಶದವರಿಗೆ ನಾನು ಅಪ್ಪಣೆ ಕೊಡಲಿಲ್ಲ. ಯೆಹೋವನೆಂಬ ನಾನು ಸತ್ಯಾನುಸಾರವಾಗಿ ನುಡಿಯುವನು, ನೆಟ್ಟನೆಯ ಮಾತುಗಳನ್ನೇ ಆಡುತ್ತೇನೆ. ತಪ್ಪಿಕೊಂಡ ಅನ್ಯ ಜನರೇ, ನೆರೆದು ಬನ್ನಿರಿ, ಒಟ್ಟಿಗೆ ಸಮೀಪಿಸಿರಿ. ತಮ್ಮ ಮರದ ಗೊಂಬೆಯನ್ನು ಹೊತ್ತುಕೊಂಡು ರಕ್ಷಿಸಲಾರದ ಆ ದೇವರಿಗೆ ಭಿನ್ನಯಿಸುವವರು ಏನು ತಿಳಿದವರಾಗಿದ್ದಾರೆ ಹೇಳಿರಿ. ಅಲ್ಲಯ್ಯ, ಏನರ್ಥ? ಕೆಲವರೆಲ್ಲ ಶೂನ್ಯವಾದ ವಿಚಾರಗಳು, ಗೊಂಬೆಗಳು, ಕಳ್ಳು ಕಂಬಗಳು, ಮರಗಳು ಹುಡ್ಕೊಂಡು ಏನ್ ಮಾಡ್ತಾರೆ? ಒಯ್ತಾನೆ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಶಾಪದಲ್ಲಿ ಮರೆಯಾಗಿರುವ ವಿಶ್ವಾಸಿಗಳೇ, ಸಾಲದಲ್ಲಿ ಮರೆಯಾಗಿರುವ ಜನರೇ, ನೀವೆಲ್ಲರೂ ಯೇಸುವನ್ನ ಹುಡುಕಿರಿ, ಬನ್ನಿರಿ ಎಂಬುದಾಗಿ ಯೇಸು ನಮ್ಮನ್ನು ಕರೆಸಿದ್ದಾರೆ. ಕೊನೆಯ ವಾಕ್ಯ. ಅಲ್ಲೆಲೂಯ. ನೀವು ಯಾವುದರಲ್ಲಿ ಮರೆಯಾಗಿದ್ದೀರಾ ಅದನ್ನ ನೀವು ನೆನಪು ಮಾಡಿಕೊಂಡ್ರಿ. ಕಷ್ಟದಲ್ಲಿ ಮರೆಯಾಗಿದ್ದೀರಾ, ಹಿಂಸೆಯಲ್ಲಿ ಮರೆಯಾಗಿದ್ದೀರಾ, ಸಾಲದಲ್ಲಿ ಮರೆಯಾಗಿದ್ದೀರಾ, ಕಣ್ಣೀರಿನಲ್ಲಿ ಮರೆಯಾಗಿದ್ದೀರಾ, ಶೋಧನೆಯಲ್ಲಿ ಮರೆಯಾಗಿದ್ದೀರಾ, ಅಥವಾ ಬೇಡವಾದ ಕಾರ್ಯಗಳಲ್ಲಿ ಬಚ್ಚಿಟ್ಟುಕೊಂಡಿದ್ದೀರಾ? ನಿಮ್ಮನ್ನೇ ನೀವೇ ಬಚ್ಚಿಟ್ಟೇ ಹೋಗ್ತೀವಿ ನಾವು. ಯಾವಾಗ ದೇವರ ಮುಂದೆ ಬರ್ತೇವೆ ನಾವು ಅಡಗಿಕೊಳ್ಳುವಂತ ವಿಚಾರ. ಆದಾಮವ್ವ ಅಡಗಿಕೊಳ್ಳರು. ಯಾಕೆ ಅಡಗಿಕೊಳ್ಳಿದ್ಯಾ? ಈ ದಿನ ಈ ವಾಕ್ಯದ ಮೂಲಕ ನಿಮ್ಮನ್ನು ನಮ್ಮನ್ನು ಕರೆಚಾಚಿ ಕರೀತಿದ್ದಾರೆ. ಯಾಕೆ ಅಡಗಿಕೊಂಡಿದ್ದೀರಾ? ಮುಂದೆ ಬನ್ನಿ. ಆತರದಿಂದ ದೇವರನ್ನ ಹುಡುಕಿರಿ, ಉತ್ಸಾಹದಿಂದ ದೇವರನ್ನ ಹುಡುಕಿರಿ, ನಂಬಿಕೆಯಿಂದ ದೇವರನ್ನ ಹುಡುಕಿರಿ, ಭಯಭಕ್ತಿಯಿಂದ ದೇವರನ್ನ ಹುಡುಕಿರಿ ಎಂಬುದಾಗಿ ನಿಮ್ಮನ್ನು ನಮ್ಮನ್ನು ಕರೆಚಾಚಿ ಕರೀತಿದ್ದಾರೆ. ಪ್ರಿಯರೇ, ನೀವು ಎಷ್ಟರ ಮಟ್ಟಿಗೆ ಬಚ್ಚಿಟ್ಕೊಳ್ತಾ ಇದ್ದೀರಾ? ಎಷ್ಟರ ಮಟ್ಟಿಗೆ ನೀವು ಮರೆಯಾಗಿ ಹೋಗ್ತಾ ಇದ್ದೀರಾ? ದೇವರು ನಮ್ಮನ್ನ ವಿಶಾಲವಾಗಿ ಜೀವಿಸುವುದಕ್ಕಾಗಿ ಸೃಷ್ಟಿ ಮಾಡಿದ್ದಾನೆ. ಬದಲಾಗಿ ನಾವು ಏನ್ ಮಾಡ್ತಾ ಇದ್ದೀವಿ? ಪಾಪ ಮಾಡಿ, ದ್ರೋಹ ಮಾಡಿ, ಸಾಲ ಮಾಡಿ, ಹಿಂಸೆ ಮಾಡಿ, ಶೋಧನೆ ಮಾಡಿ, ದ್ರೋಹ ಮಾಡಿ ನಾವೇನ್ ಮಾಡ್ತಾ ಇದ್ದೇವೆ? ಆದಾಮನ ಒಳಗೆ ಬಚ್ಚಿಕೊಳ್ಳುವುದು ಬೇಡ. ಶೂನ್ಯವಾಗಿರುವುದನ್ನೇ ನಾವು ಹುಡುಕ್ತಾ ಇದ್ದೇವೆ. ನಾವು ಯೇಸುವನ್ನ ಅನ್ಯ ಜನರನ್ನು ನೋಡಿ ಕರೀತಾರೆ ಅನ್ನೋದು. ನಾವೆಲ್ಲ ಯಾಕೋಬ ವಂಶದವರ, ಅನ್ಯ ಜನರ? ಯಾರು ಹೇಳಿ? ನಾವು ನಿಮ್ಮ ಯಾಕೋಬ ವಂಶದವರ? ಯೆರೂಸಲೇಮ್ ಪಟ್ಟಣದಲ್ಲಿ ಹುಟ್ಟಿದ್ದೀರಾ? ಯೂದಾಯದಲ್ಲಿ ಹುಟ್ಟಿದ್ದೀರಾ? ಇಸ್ರಾಯೇಲ್ ಪಟ್ಟಣದಲ್ಲಿ ಹುಟ್ಟಿದ್ದೀರಾ? ಎಲ್ಲಿ ಹುಟ್ಟಿದ್ದೀರಿ ನಾವು? ಭಾರತ ದೇಶದಲ್ಲಿ ಹುಟ್ಟಿದ್ರ ಕಾರಣ ನಾವು ಯಾಕೋಬ ವಂಶದವರಲ್ಲ, ಅನ್ಯ ಜನರು ನಾವೆಲ್ಲ. ಅಲ್ಲೇಲೂಯ. ನಾವೆಲ್ಲ ಯಾರು? ಅನ್ಯ ಜನರು. ಅನ್ಯ ಜನರಾಗಿರುವ ನಮ್ಮನ್ನ ದೇವರು ಕರೀತಿದ್ದಾನೆ. ಏನಂತ ಕರೀತಿದ್ದಾನೆ? ಸತ್ಯಾನುಸಾರವಾಗಿ ನುಡಿಯುವ ನೆಟ್ಟನೆಯ ಮಾತುಗಳನ್ನೇ ಆಡುತ್ತೇನೆ. ತಪ್ಪಿಸಿಕೊಂಡ ಜನರೇ, ನಾವೆಲ್ಲ ತಪ್ಪಿಸಿಕೊಳ್ಳುವ ಜನರು. ಆಶೀರ್ವಾದವನ್ನ, ಮಹಿಮೆಯನ್ನ, ವಿಶ್ವಾಸವನ್ನ, ಪರಿಶುದ್ಧತೆಯನ್ನ ಬಿಟ್ಟು ತಪ್ಪಿಸಿಕೊಂಡು ಅಡಗಿಕೊಂಡಿರುವಂತ ಅನ್ಯ ಜನರು ನಾವೆಲ್ಲ. ಯೇಸುವನ್ನ ನಂಬಿದ ಮೇಲೆ ನಾವೆಲ್ಲ ಯಾರು? ಯೇಸು ಸ್ವಾಮಿಯನ್ನ ಬಿಟ್ಟು ಹೊರಗಡೆ ಇರುವಾಗ ನಾವು ಅನ್ಯ ಜನರು. ಯೇಸು ಸ್ವಾಮಿ ನಂಬಿದ ಮೇಲೆ ನಾವು ಯಾರು? ಅಬ್ರಾಹ್ಮನ ಜನರು, ಈಸಾಕನ ಜನರು, ಯಾಕೋಬನ ವಂಶದವರು. ನೀವು ಯಾವಾಗಲೂ ಮನದಲ್ಲಿಟ್ಕೊಳ್ರಿ, ನಾವು ಪ್ರಾರಂಭದಲ್ಲೇ ಇಸ್ರಾಯೇಲ್ ಜನರಲ್ಲ. ನಾವು ಆರಂಭದಲ್ಲೇ ಪರಿಶುದ್ಧರಲ್ಲ. ನಾವು ಪ್ರಾರಂಭದಲ್ಲೇ ಉಗಮದಲ್ಲೇ ನಾವು ಭೂಮಿಯ ಹುಟ್ಟುವ ಕ್ಷಣದಿಂದ ನಾವು ಪರಿಶುದ್ಧರಲ್ಲವೇ ಅಲ್ಲ. ನಾವೆಲ್ಲ ಪಾಪಿಗಳು, ನಾವೆಲ್ಲ ಅನ್ಯ ಜನರು. ದೇವರಿಗೆ ಮೀಸಲಾಗಿರುವ ಜನ ಎಲ್ಲಿದ್ದಾರೆ ಗೊತ್ತಾ? ಯೆರೂಸಲೇಮ್ ಪಟ್ಟಣದಲ್ಲಿದ್ದ, ಇಸ್ರಾಯೇಲ್ ದೇಶದಲ್ಲಿದ್ದ. ನಾವೆಲ್ಲ ಅನ್ಯ ಜನರು. ನೋಡದೆ ವಿಶ್ವಾಸ ಬಿಟ್ಟು, ನಂಬಿಕೆ ಇಟ್ಟು ದೇವರನ್ನ ಆತುರದಿಂದ ಹುಡುಕುವವರು ನೀವು ಆತುರದಿಂದ ಹುಡುಕುವವರು, ಆಸಕ್ತಿಯಿಂದ ಹುಡುಕುವವರು, ನಂಬಿಕೆಯಿಂದ ಮನಪೂರ್ವಕವಾಗಿ ಹುಡುಕುವವರು.
ದೇವರ ವಾಕ್ಯ ಹೇಗೆ ಹೇಳ್ತದಲ್ಲ, ಮನಪೂರ್ವಕವಾಗಿ ಹುಡುಕ್ರಿ, ಆತುರದಿಂದ ಹುಡುಕ್ರಿ, ಆಸಕ್ತಿಯಿಂದ ಹುಡುಕ್ರಿ. ಮತ್ತಾಯ ಬರೆದ ಸುವಾರ್ತೆ 7:7 ಬರೆಯಲ್ಪಟ್ಟಿದೆ. ಏನಂತ? ಮತ್ತಾಯ 7:7, ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು, ಹುಡುಕಿರಿ, ನಿಮಗೆ ಸಿಕ್ಕುವುದು, ತಟ್ಟಿರಿ, ನಿಮಗೆ ತೆರೆಯುವುದು. ಏನು ಹುಡುಕ್ತಾ ಇದ್ವಿ ನಾವು? ಯಾರು ಏನು ಕೊಡ್ತಾರೆ? ಯಾವ ಪಾಸ್ಟರ್ ಏನು ಕೊಡ್ತಾರೆ? ಯಾವ ಚರ್ಚಿನವ್ರು ಏನು ಕೊಡ್ತಾರೆ? ಅಲ್ಲಿಗೆ ಹೋದ್ರೆ ಕೊಡ್ತಾರ, ಇಲ್ಲಿಗೆ ಹೋದ್ರೆ ಕೊಡ್ತಾರ? ಏನು ನಾವು ಹುಡುಕ್ತಾ ಇದ್ದೀವಿ? ನಾವು ದೇವರನ್ನ ಹುಡುಕ್ಬೇಕು. ಬೇಡಿಕೊಳ್ಳಿರಿ, ನನ್ನ ಸಂಗಡ ನೀವು ಮಾತಾಡ್ರಿ. ಬೇಡಿಕೊಳ್ಳಿರಿ, ನಾನು ಒಂದು ಮಾತು ಹೇಳಿದ್ರೆ ನೀವು ಎರಡನೇ ಮಾತು ಹೇಳ್ಬೇಕು. ಬೇಡಿಕೊಳ್ಳಿರಿ, ಹುಡುಕಿರಿ, ತಟ್ಟಿರಿ. ಇದನ್ನು ನಾವು ಮಾಡ್ತಾ ಇದೀವ? ದೇವರನ್ನ ಆತರದಿಂದ ಹುಡುಕಬೇಕು. ನೀವು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೊಳ್ರಿ, ದೇವರನ್ನು ಮನಪೂರ್ವಕವಾಗಿ ಹುಡುಕಬೇಕು, ದೇವರನ್ನ ಆತುರದಿಂದ ಹುಡುಕಬೇಕು, ದೇವರನ್ನ ಪರಿಶುದ್ಧರಾಗಿ ಹುಡುಕಬೇಕು, ದೇವರನ್ನ ಎಡಬಿಡದೆ ಹುಡುಕಬೇಕು, ದೇವರನ್ನ ಹುಡುಕಬೇಕು ಹುಡುಕಬೇಕು ಹುಡುಕಬೇಕು. ನಾವು ಮರೆಯಾಗಿ ಬಚ್ಚಿಟ್ಟುಕೊಳ್ಳಬಾರದು. ನೀವು ಯಾವಾಗ ನಿಮ್ಮನ್ನು ನೀವೇ ಬಚ್ಚಿಟ್ಟುಕೊಳ್ತೀರೋ ಯಾವುದರಲ್ಲೂ ನೀವು ಹೋಗಿದ್ದೀರಂತ ಅರ್ಥ. ದೇವರನ್ನು ಹುಡುಕೀರಿ, ಸದಾ ಕಾಲ ದೇವರನ್ನು ಹುಡುಕೀರಿ. ಹಾಡಿದೆಯಲ್ವಾ? ಹಾಗೆ ಕೊನೆದಾಗಿ ನಾವು ತಿಳಿದುಕೊಳ್ಳೋಣ. ದೇವರೇ ನಿಲ್ಲಿಸ್ಕೊಂಡ ನಾನು ಅಡಗಿಕೊಳ್ಳುವುದಿಲ್ಲ ಏಸಪ್ಪ. ಒಬ್ರಿಗೊಬ್ರು ನೀವು ಅರಿಕೆ ಮಾಡಿ, ದೇವರೇ ಶಾಪದಿಂದ ನಾನು ಅಡಗಿಕೊಳ್ಳಲಾರೆ, ಮೋಸದಿಂದ ನಾನು ಅಡಗಿಕೊಳ್ಳಲಾರೆ. ಯೇಸುವೆ, ನಾನು ಅಡಗಿಕೊಳ್ಳಿದ್ದು ಸಾಕು, ನಾನು ಎದ್ದು ಹೊರಗೆ ಬರ್ತೇನೆ ಸಪ್ಪ, ನಿನ್ನನ್ನು ಹುಡುಕುತ್ತೇನೆ ಆತುರದಿಂದ, ಆಸಕ್ತಿಯಿಂದ, ಪರಿಶುದ್ಧತೆಯಿಂದ. ಯೇಸುವೆ, ನಿನ್ನನ್ನು ಹುಡುಕುವೆನು. ಇಷ್ಟು ದಿನ ಸಾಲದಲ್ಲಿ ಬಚ್ಚಿಟ್ಟುಕೊಂಡಿದ್ದು ಸಾಕು, ಸಾಲದಲ್ಲಿ ಅಡಗಿಕೊಂಡಿದ್ದು ಸಾಕಾಯ್ತು ಯೇಸಪ್ಪ. ನನ್ನನ್ನು ಮೇಲಕ್ಕೆ ತನ್ನು, ನನ್ನ ಮೇಲಕ್ಕೆ ಎತ್ತೋ ಯೇಸುವೆ ಎಂಬುದಾಗಿ ಕೇಳಿಕೊಳ್ಳೋಣ ಪ್ರಿಯರೇ. ಯಾವ ಹಿಂದೆ ನೀನು ಅಡಗಿಕೊಂಡಿದೆಯಾ ವಿಶ್ವಾಸಿಯೇ, ಸಹೋದರನೇ, ಸಹೋದರಿಯೇ, ನೀನು ಯಾವ ಹಿಂದುಗಡೆ ನೀನು ಅಡಗಿಕೊಂಡಿದೆಯಾ? ಶಾಪದಲ್ಲಿಯೋ, ಪಾಪದಲ್ಲಿಯೋ, ಸಾಲದಲ್ಲಿಯೋ, ಶೋಧನೆಯಲ್ಲಿಯೋ, ಕುಟುಂಬವೆಂಬ ಬಂಧನದಲ್ಲಿಯೋ, ಯಾವುದರಲ್ಲಿ ನೀವು ನಾವು ಅಡಗಿಕೊಂಡಿದ್ದೇವೆ ಅದನ್ನು ನಾವು ಅರಿಕೆ ಮಾಡೋದು ಪ್ರಿಯರೇ. ದೇವರೇ, ಇಷ್ಟು ದಿನ ಅಡಗಿಕೊಂಡಿದ್ದು ಸಾಕು, ಸಾಲದಲ್ಲಿ, ಲೋನಲ್ಲಿ, ಶಾಪದಲ್ಲಿ, ಪಾಪದಲ್ಲಿ ಅಡಗಿಕೊಂಡಿದ್ದು ಸಾಕು ಯೇಸಪ್ಪ. ನನ್ನನ್ನು ಮುಂದಕ್ಕೆ ಕರೆತರಬೇಕಾಗಿ ಬಿಡ್ತಾ ಇದ್ದಾರೆ. ಯೇಸುವೆ, ಅರಿಕೆ ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ, ನಾನು ಅಡಗಿಕೊಂಡಿದ್ದು ಸಾಕು ಕರ್ತನೆ. ಯೇಸಪ್ಪ, ನಿನ್ನನ್ನು ಮನಪೂರ್ವಕವಾಗಿ ಹುಡುಕುವೆನು. ಯೇಸುವೆ, ನಿನ್ನನ್ನು ಆತುರದಿಂದ ಹುಡುಕುವೆನು. ಯೇಸುವೆ, ನಿನ್ನನ್ನು ಆಸಕ್ತಿಯಿಂದ ಹುಡುಕುವೆನು. ಯೇಸಪ್ಪ, ನಿನ್ನ ಉತ್ಸಾಹದಿಂದ ಹುಡುಕುವೆನು. ಯೇಸುವೆ, ನಿನ್ನ ಪರಿಶುದ್ಧತೆಯಿಂದ ಹುಡುಕುವೆನು. ಯೇಸಪ್ಪ, ನಿನಗೆ ಸ್ತೋತ್ರ. ಹಾಲೆಲೂಯಾ. ಹುಡುಕಿ ಬಂದ ಜನರನ್ನು ಆಶೀರ್ವಾದ ಮಾಡು. ಇಲ್ಲಿ ನಿಂತಿರುವ, ಅರಿಕೆ ಮಾಡಿರುವ ಒಬ್ಬೊಬ್ಬರನ್ನ ದೇವರೇ ಮೇಲಕ್ಕೆ ಎಂಬುದಾಗಿ ಬಿಡ್ತಾ ಇದ್ದೇವೆ ಕರ್ತನೆ. ಯಾವುದನ್ನು ಅಡಗಿಕೊಂಡಿದ್ದಾರೆ ಗೊತ್ತಿಲ್ಲ ಯೇಸುವೆ, ಈ ವಾಕ್ಯದಿಂದ ಇಲ್ಲಿ ನಿಂತಿರುವ ಒಬ್ಬೊಬ್ಬರನ್ನ ಮೇಲಕ್ಕೆ ಎತ್ತು ಕಾಣಿಸಿಕೊಳ್ಳುವಾಗೆ ಮಾಡಿ ಯೇಸಪ್ಪ. ಎಷ್ಟು ದಿನ ಮರೆ ಮಾಡಿಕೊಳ್ಳುವುದು? ಎಷ್ಟು ದಿನ ನಾನು ಅಡಗಿಕೊಳ್ಳಬೇಕು ಯೇಸಪ್ಪ? ಈ ವರ್ಷದಲ್ಲೇ, ಈ ತಿಂಗಳಲ್ಲೇ, ಈ ವಾರದಲ್ಲೇ, ಈ ಕ್ಷಣದಲ್ಲೇ ಯೇಸುವೆ, ನಮ್ಮನ್ನ ಅಡಗಿಕೊಳ್ಳುವ ಪ್ರದೇಶದಿಂದ ಹೊರಗೆ ಎಂಬುದಾಗಿ ಬಿಡ್ತಾ ಇದ್ದೇವೆ. ಮರೆ ಮಾಡಿದ್ದು ಸಾಕು ಯೇಸಪ್ಪ, ಮರೆ ಮಾಡಿದ್ದು ಜೀವನ ಸಾಕಾಯಿತು. ನನ್ನನ್ನು ಹೊರಗೆ ಯೇಸುವೆ. ನಾವು ಅಡಗಿಕೊಳ್ಳಬಾರದು ಯೇಸಪ್ಪ, ನಾನು ಅಡಗಿಕೊಳ್ಳಬಾರದು. ರೋಗದಲ್ಲಿ ಅಡಗಿಕೊಳ್ಳಬಾರದು, ಹಿಂಸೆಯಲ್ಲಿ ಅಡಗಿಕೊಳ್ಳಬಾರದು, ಸಾಲದಲ್ಲಿ ಅಡಗಿಕೊಳ್ಳಬಾರದು ಯೇಸಪ್ಪ. ಇವರನ್ನ ಮೇಲಕ್ಕೆ ಯೇಸುವೆ, ನಮ್ಮನ್ನ ಮೇಲಕ್ಕೆ ಅಡಗಿಕೊಳ್ಳುವ ಗುಂಡಿಯೊಳಗಿಂದ ನಮ್ಮನ್ನು ಎತ್ತು ಕರ್ತನೆ. ಯೇಸುವೆ, ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಯೇಸುಪ್ಪ, ನಿನಗೆ ಸ್ತೋತ್ರ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಳು ಬಡಿಬಾರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಳು ಬಡಿಬಾರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಳು ಬಡಿಬಾರದು. ಯೇಸುವಿನ ರಕ್ತ ನನ್ನ ಮೇಲೆ
ಇದುವರೆಗೂ ನನ್ನ ಕಾದಿರುವ ಮುಂದೆಯೂ ಕಾಯುವನು. ಇದುವರೆಗೂ ನನ್ನ ಕಾದಿರುವ ಮುಂದೆಯೂ ಕಾಯುವನು. ಲೋಕದಲ್ಲಿ ಇರುವ ಅವನಿಗಿಂತ ನನ್ನೇಸು ದೊಡ್ಡವನು. ಲೋಕದಲ್ಲಿ ಇರುವ ಅವನಿಗಿಂತ ನನ್ನೇಸು ದೊಡ್ಡವನು. ಹಾಗೆ ಯಾವ ಕೇಳು ಮಣಿಗಳದು ಯೇಸುವೆ ಬೆಳಕು ಯಾಚಕನು. ಯಾರಿಗೆ ಅಂಟುವೆನು ಯೇಸುವೆ ಬೆಳಕು ಯಾಚಕನು. ಯಾರಿಗೆ ಅಂಟುವೆನು ಯೇಸುವೆ ಬಾಳಿನ ಬಡವಾದ. ಯಾರಿಗೆ ಭಯಪಡುವೆ ಯೇಸುವೆ ಬಾಳಿಗೆ ಬೆಳಕಾದ. ಯಾರಿಗೆ ಭಯಪಡುವೆ ಕೋಟೆಯೊಳಗೆ ನಾವಂತಿರುವೆ. ನನಗೇನು ಭಯವಿಲ್ಲ. ಯಾವ ಕೇಡು ಮಳೆ ಬರದು. ಯಾವ ಕೇಡು ಮಳೆ ಬರದು. ತಾಯಿಗೆ ಮಗುವನ್ನು ಕರೆದರು. ಮರೆಯದ ಯೇಸುವೇ. ತಾಯಿಗೆ ಮಗುವನ್ನು ಕರೆದರು. ಮರೆಯದ ಯೇಸುವೇ. ಕೋವಣತೆ ನನ್ನ ನಡೆಸುವೆ. ಅಭಿಷೇಕ ಮಾಡಿರುವೆ. ಕೋವಣತೆ ನನ್ನ ನಡೆಸುವೆ. ಅಭಿಷೇಕ ಮಾಡಿರುವೆ. ರಕ್ತ ಕೋಟೆಯೊಳಗೆ ಪಾರ್ವತ ಕೂಟವು ಕದಲಿದರು. ನಿನ್ನ ಕೃಪೆ ಮಾರ್ಪಡಲು. ಪಾರ್ವತ ಕೂಟವು ಕದಲಿದರು. ನಿನ್ನ ಕೃಪೆ ಮಾರ್ಪಡಲು. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ. ಅಭಿಷೇಕ ಮಾಡಿರುವೆ. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ. ಅಭಿಷೇಕ ಮಾಡಿರುವೆ. ರಕ್ತ ಕೋಟೆಯೊಳಗೆ ಯಾವ ಕೇಡು ಮಳೆ ಬರದು. ರಕ್ತ ಕೋಟೆಯೊಳಗೆ ನಾವಂತಿರುವೆ. ನನಗೇನು ಭಯವಿಲ್ಲ. ಯಾವ ಕೇಡು ಮಳೆ ಬರದು. 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 ಯೇಸುವೇ, ಅಡಗಿಕೊಂಡಿರುವುದು ಸಾಕಪ್ಪ. ನಮ್ಮನ್ನ ಕರ್ತನೆ ಶಾಪದಿಂದ, ಸಾಲದಿಂದ, ರೋಗದಿಂದ, ಕಣ್ಣೀರಿನಿಂದ, ಹಿಂಸೆಯಿಂದ ಅಡಗಿಕೊಂಡಿದ್ದು ಸಾಕು. ನಮ್ಮನ್ನ ಕರ್ತನೆ ಆತುರದಿಂದ ಹುಡುಕುವಂತೆ, ಮನಪೂರ್ವಕವಾಗಿ ಹುಡುಕುವಂತೆ, ನಾವು ಎಲ್ಲರಿಗೂ ಕಾಣಿಸಿಕೊಳ್ಳುವಂತೆ ಸಹಾಯ ಮಾಡು ಕರ್ತನೆ. ಎಲ್ಲಿ ನೋಡಿದ್ರು ಅಡಗಿಕೊಳ್ಳುವುದು ಬೇಡ ಕರ್ತನೆ. ಈ ಕ್ಷಣವೇ ಬೇಡ ಏಸಪ್ಪ. ನಮ್ಮನ್ನ ಬಹಿರಂಗಪಡಿಸು ಕರ್ತನೆ. ನಮ್ಮನ್ನ ಹೊರಪಡಿಸು ಏಸಪ್ಪ. ನಾನು ಇಂಥವನು, ನಾನು ಇಂಥವಳು, ನಾನು ಇಂಥ ಕುಟುಂಬದವನು, ನಾನು ಯೇಸು ಸ್ವಾಮಿ ಭಕ್ತ. ಅನೇಕರಿಗೆ ಕಾಣಿಸಿಕೊಳ್ಳುವಂತೆ ಸಹಾಯ ಮಾಡು. ಇಲ್ಲಿ ನಿಂತಿರುವ ಪ್ರತಿಯೊಬ್ಬರು ಕೂಡ ಇಲ್ಲಿ ಆಶೀರ್ವದಿಸು. ಘನವು ಮಾನು ಸ್ತುತಿ ಸ್ತೋತ್ರವು ನಿನಗೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪರಲೋಕದ ತಂದೆಯೇ. ನನ್ನ ಮನವೇ ಗುಣವನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಪವಿತ್ರವನ್ನು ಕೀರ್ತಿಸಲಿ. ನನ್ನ ಮನವೇ ಗುಣವನ್ನು ಕೊಂಡಾಡು, ಕರ್ತರು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನನ್ನ ಮನವೇ ಗೌಡನನ್ನು ಕೊಂಡಾಡು. ಜೈಗೊಂಡ ದೇವರಿಗೆ 3 ಸಾರಿ ಹರಡಿಯೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ತಂದೆಯಾದ ದೇವರ ಪ್ರೀತಿಯು ಯೇಸು
ಕ್ರಿಸ್ತನ ಕೃಪೆಯು ಪರಿಶುದ್ಧಾತ್ಮ ಅನ್ಯೋನ್ಯತೆ ಐಕ್ಯತೆ ಈಗಲೂ ಯಾವಾಗಲೂ ನಮ್ಮೆಲ್ಲರ ಸಂಗಡ ಸದಾ ಕಾಲ ನೆಲೆಯಾಗಿರಲಿ. ಆಮೆನ್. ಆಮೆನ್. ಸಮಾಧಾನದಿಂದ ಮನೆಗೆ ಹೋಗಿ ಬನ್ನಿ. ಮುಂದಿನ ಭಾನುವಾರ ಕರ್ತನ ಪವಿತ್ರ ಭೋಜನ ಆರಾಧನೆ ಇರುತ್ತದೆ. ಎಲ್ಲರೂ ಸರಿಯಾದ ಸಮಯಕ್ಕೆ ಬೇಗ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ಸಮಾಧಾನದಿಂದ ಮನೆಗೆ ಹೋಗಿ ಬನ್ನಿ. ದೇವರೇ ಆಶೀರ್ವಾದ ಮಾಡುತ್ತೇವೆ. ಸಾಲದಲ್ಲಿ, ನೇರಿನಲ್ಲಿ, ಹಿಂಸೆಯಲ್ಲಿ, ಶೋಧನೆಯಲ್ಲಿ ಅಡಗಿಕೊಳ್ಳದೆ ಆಶೀರ್ವಾದವಾಗಿ ಹೊರಗೆ ಕಾಣುವಂತೆ ಸಹಾಯ ಮಾಡಿ. ಪರ್ವತಮ್ಮ ಪ್ರೈಸ್ ಲಾರ್ಡ್ ಜನ್ಮಮ್ಮ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಎಲ್ಲರಿಗೂ ಪ್ರೈಸ್ ಲಾರ್ಡ್. ಸ್ವಲ್ಪನಾದ ದೇವರೇ ಬಸವನ ಆಶೀರ್ವಾದ ಮಾಡು. ರೋಗದಲ್ಲಿ ಅಡಗಿಕೊಳ್ಳದೆ, ಶೋಧನೆಯಲ್ಲಿ ಅಡಗಿಕೊಳ್ಳದೆ, ವೇದನೆಯಲ್ಲಿ ಅಡಗಿಕೊಳ್ಳದೆ ಹೊರಗೆ ಬರುವಂತೆ ಸಹಾಯ ಮಾಡುತ್ತಾರೆ. ಎಲ್ಲರಿಗೂ ಆರೋಗ್ಯವಾಗಿ ಕಾಣಿಸಿಕೊಳ್ಳುವಂತೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಬಲ ಕೊಡು, ಶಕ್ತಿ ಕೊಡು. ಯೇಸುವಿನ ಬಿಡುಗಡೆ ಮಾಡಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಪ್ರೈಸ್ ಲಾರ್ಡ್. ಪರಿಸರ್ಪಣಾದ ದೇವರೇ ಪರಲೋಕದ ಆಶೀರ್ವಾದ ಮಾಡು. ದೇವರೇ ಕಣ್ಣೀರಿನಲ್ಲಿ, ರೋಗದಲ್ಲಿ, ಹಿಂಸೆಯಲ್ಲಿ ಅಡಗಿಕೊಳ್ಳದೆ ಯೇಸುವೆ ಆಶೀರ್ವಾದ ಮಗಳಾಗಿ, ಆಶೀರ್ವಾದ ತಾಯಿಯಾಗಿ ದೇವರೇ ಕಾಣಿಸಿಕೊಳ್ಳುವಂತೆ ಸಹಾಯ ಮಾಡುತ್ತಾ ಇರ್ತೇನೆ. ಮಕ್ಕಳ ಭವಿಷ್ಯವನ್ನ, ಮೊಮ್ಮಕ್ಕಳ ಭವಿಷ್ಯವನ್ನ ಆಶೀರ್ವಾದ ಮಾಡು. ಯೇಸುವಿನ ಹೆಸರಿನಲ್ಲಿ ಶಕ್ತಿ ಕೊಡು, ಬಲ ಕೊಡು. ಎಲ್ಲ ಶಾರೀರಿಕವಾಗಿರುವ ಎಲ್ಲ ನೋವುಗಳು, ಸೊಂಟ ನೋವು, ಕೈಕಾಲು ನೋವು, ಬೆನ್ನು ನೋವು, ಮೊಣಕಾಲು ನೋವು, ಯೇಸುವಿನ ನೋವು ಎಲ್ಲ ಬಿಡುಗಡೆ ಆಗಲಿ. ಯೇಸುವಿನ ನಾಮದಲ್ಲಿ ಆಶೀರ್ವದಿಸುವ ಯೇಸುವಿನ ಹೆಸರಿನಲ್ಲಿ ಆಶೀರ್ವಾದ ಮಾಡು. ಬಲ ಕೊಡು, ಶಕ್ತಿ ಕೊಡಕ್ಕಾಗ್ತದೆ. ಅಪ್ಪ, ಒಳದಲ್ಲಿ ಬಿದ್ದನೆ ಮಾಡುವಾಗ, ಕೆಲಸ ಮಾಡುವಾಗ, ಹೋಗುವಾಗ, ಬರುವಾಗ ಜೊತೆಗಿರೋ ಎಲ್ಲ ಆಯಾಸಗಳು, ಎಲ್ಲ ಸುಸ್ತು ದೇವರೇ ಸೊಸೆ ಮತ್ತು ಮಗ ಮತ್ತು ಮೊಮ್ಮಕ್ಕಳನ್ನು ಆಶೀರ್ವಾದ ಮಾಡಕ್ಕಾಗ್ತಾನೆ. ಈ ವಾತಾವರಣದಲ್ಲಿ ಆರೋಗ್ಯವಾಗಿರ್ಲಿಕ್ಕೆ ಅವರಿಗೆ ಸಹಾಯ ಮಾಡು. ಬೆಂಗಳೂರು ಪಟ್ಟಣದಲ್ಲಿರುವ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು, ಸೊಸೆಯನ್ನು ಕೂಡ ನೀನು ಆಶೀರ್ವಾದ ಮಾಡ್ತಾರೆ. ಒಳದಲ್ಲಿ ಬಿತ್ತನೆ ಮಾಡಿರುವ ರಾಗಿ ಮತ್ತು ರಾಗಿ ಎಲ್ಲವೂ ಆಶೀರ್ವಾದವಾಗಿರಲಿ. ಬಲ ಕೊಡು, ಶಕ್ತಿ ಯೇಸುವಿನ ಹೆಸರಿನಲ್ಲಿ ಪ್ರೀತಿಸೋಪನಾದ ದೇವರೇ ತಾಯಿಗನ್ನು ಆಶೀರ್ವಾದ ಮಾಡಿ. ತಾಯಿಗೆ ಒಳ್ಳೆ ಆರೋಗ್ಯ ಕೊಡು, ಬಲ ಕೊಡು. ದೇವರಿಗೆ ವಯಸ್ಸಾದ ದಿನಗಳಲ್ಲಿ ಆಸಕ್ತಿಯನ್ನ, ಭಯಭಕ್ತಿಯನ್ನ, ನಂಬಿಕೆಯನ್ನ, ವಿಶ್ವಾಸವನ್ನ ಕೊಡುತ್ತಾನೆ. ದೇವರೇ ಕಣ್ಣೀರಿನಲ್ಲಿ ಅಡಗಿಕೊಳ್ಳದೆ, ದುಃಖದಲ್ಲಿ ಅಡಗಿಕೊಳ್ಳದೆ ದೇವರೇ ಸಂತೋಷವುಳ್ಳವರಾಗಿ ಹೊರಗೆ ಕಾಣಿಸಿಕೊಳ್ಳುವಂತೆ ಸಹಾಯ ಮಾಡಿ. ಯೇಸುವಿನ ಹೆಸರಿನಲ್ಲಿ ಪ್ರೀತಿಸೋಪನಾದ ದೇವರೇ ಮಗುವನ್ನು ಆಶೀರ್ವಾದ ಮಾಡು. ಮಗುವಿಗೆ ಒಳ್ಳೆ ಆರೋಗ್ಯ ಕೊಡು. ಈ ಸಣ್ಣ ಪ್ರಾಯದಲ್ಲಿ ದೇವರೇ ಕರ್ತನೆ ಮಗು ಆರೋಗ್ಯವುಳ್ಳ ಮಗುಳಾಗಿ ಬೆಳೆಯಲಿಕ್ಕೆ ಅವನು ಸಹಾಯ ಮಾಡಿ. ದೊಡ್ಡ ಹುಡುಗನಾಗಿ ಬೆಳೆಯುವಾಗ ಆರಾಧನಾ ವೀರನಾಗಿ, ಪ್ರಾರ್ಥನಾ ವೀರನಾಗಿ, ನಂಬಿಕೆಯ ವೀರನಾಗಿ ಕಾಣಿಸಿಕೊಳ್ಳುವಂತೆ ಸಹಾಯ ಮಾಡುತ್ತಾರೆ. ಈ ಮಗುವಿಗೆ ಮೃದುವಾಗಿ ಅಡಗಿರುವ ಎಲ್ಲ ಹಿಂಸೆ, ಶೋಧನೆ, ಕಣ್ಣೀರು, ಬಲೆಯಿಂದ ಯೇಸುವಿನ ಹೆಸರಿನಲ್ಲಿ ನೀಗಿಸುತ್ತಾರೆ. ಈ ವಾತಾವರಣವನ್ನು ಆಶೀರ್ವಾದ ಮಾಡಿ. ನೆಗಡಿಯಾಗಿ, ಜ್ವರವಾಗಿ, ದೇವರೇ ಬಾರದಾಗಿ ನಿಮ್ಮ ಮಗುವನ್ನು ಕಾಪಾಡುತ್ತಾರೆ. ಮಗುವಿಗೆ ಒಳ್ಳೆ ಆರೋಗ್ಯ ಕೊಡು. ರಾತ್ರಿ ಸಮಯದಲ್ಲಿ ಕಿರಿಕಿರಿ ಮಾಡದೆ ಸುಖವಾಗಿ ನಿದ್ರೆ ಮಾಡುವಂತೆ ಸಹಾಯ ಮಾಡಿ. ಯೇಸುವಿನ ಹೆಸರಿನಲ್ಲಿ ಒಂದೊಂದಾಗಿ ಇರಬೇಕು.